This one, okay, ಮತ್ತೆ rejoin ಆಗಿ less than 1 minute ಇದೆ. Okay. Consider the following statements. Addition, subtraction and multiplication are binary operations on R. Division is a binary operation on R, but not a binary operation on non-zero real. Choose the correct option. ಅಂತ ಇದೆ. ಸೊ ಇದರಲ್ಲಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಆರ್ ಬೈನರಿ ಆಪರೇಷನ್ ಅನ್ನೋದು ಏನೋ ಸರಿ. ಯಾಕಂದ್ರೆ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಬೈನರಿ ಆಪರೇಷನ್ ಆಗುತ್ತೆ. ಯಾಕಂದ್ರೆ ಎರಡು ರಿಯಲ್ ನಂಬರ್ಸ್ ಅನ್ನ ಆಡ್ ಮಾಡಿದ್ರೆ ರಿಯಲ್ ನಂಬರ್ ಬರುತ್ತೆ. when you subtract two real number, we are getting the two real number. when you multiply the two real number, we are getting the two real number. So therefore this is true. Only first is true, second is true. Either this option ಆಗಬಹುದು ಅಥವಾ this option ಆಗಬಹುದು. ಎರಡರಲ್ಲಿ ಎಡಿಷನ್, ಸಬ್ಟ್ರಾಕ್ಷನ್, ಮಲ್ಟಿಪ್ಲಿಕೇಶನ್ ಅದೇನೋ ಓಕೆ ಆಯ್ತು. ಈಗ ಇದರಲ್ಲಿ ಡಿವಿಷನ್ ಬೈನರಿ ಆಪರೇಷನ್ ಆನ್ ಆರ್ ಆಗತ್ತಾ ಅಂತ ನೋಡಿ. ಡಿವಿಷನ್ ಇಸ್ ಅ ಬೈನರಿ ಆಪರೇಷನ್ ಬಟ್ ನಾಟ್ ಎ ಬೈನರಿ ಆಪರೇಷನ್ ಆನ್ ನಾನ್ ಜೀರೋ ರಿಯಲ್ ನಂಬರ್ಸ್ ಅಂತ ಇದೆ ಆಕ್ಚುಲಿ. ಈಗ ನೋಡಿ, ಈಗ ಸಪೋಸ್ ಈಗ ಎ ಬೈ ಜೀರೋ ಅಂತ ತಗೊಂಡ್ರೆ, ಈಗ ಜೀರೋ ಇಸ್ ಎ ರಿಯಲ್ ನಂಬರ್. ಸೊ ಎ ಬೈ ಜೀರೋ ಡಿವಿಷನ್ ಆಗುತ್ತೆ. ಇಟ್ ಈಸ್ ಡಸ್ ನಾಟ್ ಬಿಲಾಂಗ್ಸ್ ಟು ದ ರಿಯಲ್ ನಂಬರ್. ಸೊ ಡಿವಿಷನ್ ಈಸ್ ನಾಟ್ ಎ ಬೈನರಿ ಆಪರೇಷನ್ ಅಂತ ಆಗ್ಬೇಕಾಗಿತ್ತು. ಹಾಗಾಗಿ ಏನಾಗುತ್ತೆ, ಸೆಕೆಂಡ್ ಟ್ರೂ ಆಗಲ್ಲ ಇದು. ಸೊ ಓನ್ಲಿ ಫಸ್ಟ್ ಈಸ್ ಟ್ರೂ ಆಗುತ್ತೆ. ಬಟ್ ನಾಟ್ ಎ ಬೈನರಿ ಆಪರೇಷನ್ ಆನ್ ನಾನ್ ಜೀರೋ ರಿಯಲ್ ನಂಬರ್ಸ್ ಅಂತ. ಆಕ್ಚುಲಿ ಇಟ್ ಈಸ್ ಎ ಬೈನರಿ ಆಪರೇಷನ್ ಆನ್ ನಾನ್ ಜೀರೋ ರಿಯಲ್ ನಂಬರ್ಸ್. ಡಿವಿಷನ್ ಈಸ್ ಎ ಬೈನರಿ ಆಪರೇಷನ್ ಆನ್ ನಾನ್ ಜೀರೋ ರಿಯಲ್ ನಂಬರ್ಸ್. ನಾನ್ ಜೀರೋ ರಿಯಲ್ ನಂಬರ್ಸ್. ಓಕೆ, ಸೊ ಅದು ನೋಡಿ ಗಮನದಲ್ಲಿ ಇಟ್ಕೊಳ್ಳಿ. ಡಿವಿಷನ್ ಈಸ್ ಎ ಬೈನರಿ ಆಪರೇಷನ್ ಆನ್ ಎ ನಾನ್ ಜೀರೋ. ಅಂದ್ರೆ ಜೀರೋ ತೆಗೆದಾಕಿದಾಗ ಏನಾಗುತ್ತೆ, ಇಟ್ ಈಸ್ ಎ ಬೈನರಿ ಆಪರೇಷನ್. ಸೊ ನಾವು ಈಗ ಇದರಲ್ಲಿ ನೆಕ್ಸ್ಟ್ ಕಾನ್ಸೆಪ್ಟ್, ಫಾರ್ ರಿಯಲ್ ನಂಬರ್ಸ್ ಎಕ್ಸ್ ಅಂಡ್ ವೈ ವಿ ರೈಟ್ ಎಕ್ಸ್ ರಿಲೇಟೆಡ್ ಟು ವೈ. ಓಕೆ, implies x square minus y square plus root 3 is an irrational number ಅಂತ ಇದೆ. Then the relation R is x square minus y square plus root 3 is irrational number. Then the relation R is, ಈಗ ರಿಲೇಷನ್ ರಿಫ್ಲೆಕ್ಸಿವ್ ಅಂತ ಹೇಳೋದಕ್ಕೆ x ರಿಲೇಟೆಡ್ ಟು x ಅಂತ ತೆಗೆದುಕೊಳ್ಳೋಣ. ಈಗ ಸಿಮೆಟ್ರಿಕ್ ಅಂತ ಹೇಳಬೇಕು ಅಂದ್ರೆ ಏನ್ ತಗೋಬೇಕು, x ರಿಲೇಟೆಡ್ ಟು y ಅಂತ ತಗೊಂಡ್ರೆ ದಟ್ ಇಂಪ್ಲೈಸ್ y ರಿಲೇಟೆಡ್ ಟು x ಅಂತ ಆಗುತ್ತೆ. ಐದರ್ ರಿಫ್ಲೆಕ್ಸಿವ್ ಆಗಬೇಕು, ಸಿಮೆಟ್ರಿಕ್ ಆಗಬೇಕು, ಟ್ರಾನ್ಸಿಟಿವ್ ಆಗಬೇಕು, ಅಥವಾ ಮೂರು ಆಗಬೇಕು. ಈಗ ಇದರಲ್ಲಿ ನಾನು ಎಕ್ಸ್ ರಿಲೇಟೆಡ್ ಟು ಎಕ್ಸ್ ಅಂತ ಪುಟ್ ಎಕ್ಸ್ ಇಸ್ ಈಕ್ವಲ್ ಟು ವೈ ಅಂತ ತಗೊಂಡ್ರೆ ಏನಾಗ್ಬಿಡುತ್ತೆ ನೋಡಿ, ಇರ್ರಾಷನಲ್ ನಂಬರ್ ಅಂತ ಬರಬೇಕು. ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಈಸ್ ಎಕ್ಸ್ ಸ್ಕ್ವೇರ್ ಅಂತ ತಗೊಂಡ್ರೆ ಪ್ಲಸ್ ರೂಟ್ 3 ನೋಡಿ ಏನ್ ಬರುತ್ತೆ, ಎಕ್ಸ್ ಸ್ಕ್ವೇರ್ ಕ್ಯಾನ್ಸಲ್ ಆಯ್ತು, ರೂಟ್ 3 ವಿ ಆರ್ ಗೆಟಿಂಗ್ ಈಸ್ ಇರ್ರಾಷನಲ್ ನಂಬರ್. ಸೊ ರಿಫ್ಲೆಕ್ಸಿವ್ ಆಯ್ತು, ಅಂದ್ರೆ ಇದೇ ಕರೆಕ್ಟ್ ಚಾಯ್ಸು. ಓಕೆ, ಈಕ್ವಲೆಂಟ್ ಸಿಮೆಟ್ರಿಕ್ ಆಗತ್ತೆ ಅಂತ ತಗೊಂಡ್ರೆ ನೋಡಿ, ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ರೂಟ್ 3 ಇದು ಇರ್ರಾಷನಲ್ ನಂಬರ್ ಅಂತ ತಗೊಂಡ್ರೆ ಎಕ್ಸ್ ಸ್ಕ್ವೇರ್ ಮೈನಸ್ ವೈ ಸ್ಕ್ವೇರ್ ಪ್ಲಸ್ ರೂಟ್ 3 ಈಸ್ ಇರ್ರಾಷನಲ್ ಅಂತ ತಗೊಂಡ್ರೆ ಓಕೆ. ಸೊ ಎಕ್ಸ್ ರಿಲೇಟೆಡ್ ಟು ವೈ ಆಯ್ತು. ಡಸ್ ನಾಟ್ ಇಂಪ್ಲೈಸ್, ದಿಸ್ ಈಸ್ ಡಸ್ ನಾಟ್ ಇಂಪ್ಲೈಸ್ ವೈ ಸ್ಕ್ವೇರ್ ಮೈನಸ್ ಎಕ್ಸ್ ಸ್ಕ್ವೇರ್ ಪ್ಲಸ್ ರೂಟ್ 3. ಇದಾಗಲ್ಲ, ಇದು ಎಕ್ಸ್ ರಿಲೇಟೆಡ್ ಟು ವೈ, ಇದು ವೈ ರಿಲೇಟೆಡ್ ಟು ಎಕ್ಸ್. ಇಟ್ ಮೇ ನಾಟ್ ಬಿ, ಆಗ್ಬಹುದು ಆಗದೇನೆ ಇರ್ಬೋದು. ಖಡಕ್ ಆಗಿ ನಮಗೆ ರಿಫ್ಲೆಕ್ಸಿವ್ ಆಗೋದು ಇದು ಒಂದೇನೆ. ಸೊ ದಿಸ್ ಇಸ್ ದ ಕರೆಕ್ಟ್ ಚಾಯ್ಸ್. ಓಕೆ, ಸೊ ಇಟ್ ಈಸ್ ರಿಫ್ಲೆಕ್ಸಿವ್. ಓಕೆ, ನಮಗೆ ಇದನ್ನ ಅಕ್ಯುರೇಟ್ ಆಗಿ ಹೇಳಲಿಕ್ಕೆ ಬರಲ್ಲ. ಇದು ಸಿಮೆಟ್ರಿಕ್ ಆಗಲ್ಲ, ಟ್ರಾನ್ಸಿಟಿವ್ ಕೂಡ ಆಗಲ್ಲ. ಸೊ ದಟ್ ಈಸ್ ಇಂಪಾರ್ಟೆಂಟ್ ಥಿಂಗ್. ಸೊ ಸೊಲ್ಯೂಷನ್ಸ್ ನೆಕ್ಸ್ಟ್ ನೋಡಿ, ಇದು ಕಾನ್ಸೆಪ್ಟ್ ಆನ್ ಲೀನಿಯರ್ ಇನ್ಇಕ್ವಾಲಿಟೀಸ್. ಸೊ ಲೀನಿಯರ್ ಇನ್ಇಕ್ವಾಲಿಟಿನಲ್ಲಿ ಈಗ ಈ ಕಾನ್ಸೆಪ್ಟ್ ತುಂಬಾ ಇಂಪಾರ್ಟೆಂಟ್, ಮಾಡ್ಯುಲಸ್ ಫಂಕ್ಷನ್. ಈ ಐಡಿಯಾ ಗೊತ್ತಿರಬೇಕು ನಿಮ್ಗೆ. ಈಗ ನೋಡಿ, ಮಾಡ್ ಎಕ್ಸ್ ಅನ್ನುವಂಥದ್ದು, ಮಾಡ್ ಎಕ್ಸ್ ಅನ್ನುವಂತ ಕಾನ್ಸೆಪ್ಟ್, ಮಾಡ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಇದ್ರೆ ದಿಸ್ ಈಸ್ ಮೈನಸ್ ಎ ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಎ ಆಗುತ್ತೆ. ಅದೇ ಈಗ ಮಾಡ್ ಎಕ್ಸ್, ಓಕೆ, ಮಾಡ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಅಂತ ಅಂದ್ರೆ ದಟ್ ಇಂಪ್ಲೈಸ್ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಎ ಆರ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮೈನಸ್ ಎ. ಸೊ ದಿಸ್ ಇಸ್ ದ ಇಂಪಾರ್ಟೆಂಟ್ ಥಿಂಗ್, ಪ್ರಾಪರ್ಟೀಸ್ ಆನ್ ಮಾಡ್ಯುಲಸ್ ಫಂಕ್ಷನ್. ಈ ಕಾನ್ಸೆಪ್ಟ್ ಮೇಲೆ ಈ ಕ್ವಶನ್ ಇದೆ. ದಿಸ್ ಕ್ವಶನ್ ವಾಸ್ ಗಿವನ್ ಇನ್ ದಿ ಎಕ್ಸಾಂಪ್ಲರ್. ನೋಡಿ, ನಮ್ಮ ಟೆಕ್ಸ್ಟ್ ಬುಕ್ ನಲ್ಲಿ ಮಾಡ್ಯುಲಸ್ ಫಂಕ್ಷನ್ ಬಗ್ಗೆ ನಾವು ಡಿಟೇಲ್ ಆಗಿ ಹೇಳಿಲ್ಲ, ಅದಕ್ಕೂ ಕೂಡ ಟೆಕ್ಸ್ಟ್ ಬುಕ್ ನಲ್ಲಿ ಎಕ್ಸಾಂಪ್ಲರ್ ನಲ್ಲಿ ಈ ಕ್ವಶನ್ ಇದೆ, ಗಮನಿಸಬೇಕು.
ಈಗ ನಾನು ಈ ಎರಡು ಭಾಗಗಳನ್ನಾಗಿ ತೆಗೆದುಕೊಳ್ತೇನೆ ಅದನ್ನ. ಒಂದು ಹೀಗೆ, ಒನ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ಅಂತ. ಇನ್ನೊಂದು ಎಕ್ಸ್ ಮೈನಸ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ಹೀಗೆ ತಗೋತೀನಿ. ಸೊ ಇದನ್ನ ಹೇಗೆ ಬರಿಬಹುದು? ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ಅನ್ನ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 1 ಅಂತ ಬರಿಬಹುದು. ಬಿಕಾಸ್ 1 ನೋಡಿ, ಚೇಂಜಿಂಗ್ ದ ಇನ್ಇಕ್ವಾಲಿಟೀಸ್. ಈ ಯಾವತ್ತು ನೋಡಿ ಇದು ಇಂಪಾರ್ಟೆಂಟ್. ಎ ಈಸ್ ಲೆಸ್ ದೆನ್ ಬಿ ಅಂತ ಇದ್ರೆ, ಒಂದ್ ವೇಳೆ ಬಿ ಈ ಕಡೆ ಬಂದು ಎ ಈ ಕಡೆ ಬಂತು ಅಂದ್ರೆ ಬಿ ಈಸ್ ಗ್ರೇಟರ್ ದೆನ್ ಎ ಆಗುತ್ತೆ ಹೀಗೆ. ಓಕೆ, ನಾನು ಎ ಮತ್ತು ಇಲ್ಲಿ ನೋಡಿ ಇಂಟರ್ಚೇಂಜ್ ಮಾಡಿದ್ರೆ 1 ಈ ಕಡೆ ಬಂತು, ಎಕ್ಸ್ ಮೈನಸ್ 2 ಈ ಕಡೆ ಬಂದಾಗ ಲೆಸ್ ದೆನ್ ಆರ್ ಈಕ್ವಲ್ ಟು ಇರೋದು ಗ್ರೇಟರ್ ದೆನ್ ಆಗಬೇಕು ಹೀಗೆ. Then this is x minus 2 less than or equal to 3. By using this, according to this, mod x greater than or equal to a, x is greater than or equal to a, or x is less than or equal to a. This you can write. ಇದು ಹೇಗೆ ಬರಿಬಹುದು ಅಂದ್ರೆ x minus 2 is greater than or equal to 1, or x minus 2 is less than or equal to minus 1 ಹೀಗೆ. Using this property. ಇದನ್ನ ಹೇಗೆ ಬರಿಬಹುದು ಅಂತಂದ್ರೆ, ಮಾಡ್ಯುಲಸ್ ಆಫ್ ಎಕ್ಸ್ ಮೈನಸ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅನ್ನ, ಓಕೆ, ದಿಸ್ ಯು ಕ್ಯಾನ್ ರೈಟ್ ಎಕ್ಸ್ ಮೈನಸ್ 2 ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು 3. Right? This is okay. So x minus 2 ಹೀಗೆ ಬರಿಬಹುದು ಇದನ್ನ. This is minus 3 less than or equal to x minus 2 less than or equal to 3 ಅಂತ. By using this property, ಅಂದ್ರೆ ಈ ಪ್ರಾಪರ್ಟೀಸ್ ಆಫ್ ಮಾಡ್ಯುಲಸ್ ಫಂಕ್ಷನ್ ಇದ್ರ ಮೇಲೆ ನಾವು ಡಿಸ್ಕಸ್ ಮಾಡ್ತಾ ಇದ್ದೀವಿ ಹೀಗೆ. ಸೊ ನಾವು ಈಗ -3 ಲೆಸ್ ದೆನ್ ಆರ್ ಈಕ್ವಲ್ ಟು ಎಕ್ಸ್ ಮೈನಸ್ 2 ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅನ್ನೋದನ್ನ, ಸೊ ಬೈ ಯೂಸಿಂಗ್ ದ ಕಾನ್ಸೆಪ್ಟ್ ಆಫ್ ಇನ್ಇಕ್ವಾಲಿಟಿ ನಾವು ಹೇಗೆ ಬರಿಬಹುದು ಅಂತಂದ್ರೆ, ಈಗ ನೋಡಿ ಇದು ಇಲ್ಲಿ ಎಕ್ಸ್ ಅಂತ ಮಾತ್ರ ಐಸೋಲೇಟ್ ಆಗಬೇಕು. ಇದನ್ನ +2 ಗಿಂದ ಆಡ್ ಮಾಡಿ, +2 ಇಂದ ಆಡ್ ಮಾಡಿದ್ರೆ ಸೊ ಇದೇನಾಯ್ತು, -3 + 2 ಈಸ್ -1 ಆಯ್ತು, ಲೆಸ್ ದೆನ್ ಆರ್ ಈಕ್ವಲ್ ಟು ಇದು ಎಕ್ಸ್ ಆಯ್ತು, ಲೆಸ್ ದೆನ್ ಆರ್ ಈಕ್ವಲ್ ಟು 5 ಆಯ್ತು. ಸೊ ಈಗ ನೋಡಿ ದಿಸ್ ಈಸ್ ಯು ಕ್ಯಾನ್ ರೈಟ್. ಇದನ್ನ ಹೇಗೆ ಬರಿಬಹುದು? ಎಕ್ಸ್ ಮೈನಸ್ 2, ಈಗ ಇಲ್ಲಿ +2 ಆಡ್ ಮಾಡ್ತಾ ಇದ್ದೀನಿ, ಎರಡೂ ಕಡೆಗೆ +2 ಆಡ್ ಮಾಡ್ತಾ ಇದ್ದೀನಿ. ಸೊ ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಆಯ್ತು, ಬಿಕಾಸ್ -2 +2 ಕ್ಯಾನ್ಸಲ್. ಇಲ್ಲಿ ಕೂಡ +2 ಆಡ್ ಮಾಡ್ತಾ ಇದ್ದೀನಿ ಇನ್ಇಕ್ವಾಲಿಟಿನಲ್ಲಿ. ದಿಸ್ ಈಸ್ ಎಕ್ಸ್ ಈಸ್ ಲೆಸ್ ದೆನ್ ಆರ್ ಈಕ್ವಲ್ ಟು -1 +2 ಅಂತಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಆಯ್ತು. ಸೊ ಈಗ ಎರಡೂ ಕಂಬೈನ್ಡ್ ಮಾಡಿ ಈಗ ಸೊಲ್ಯೂಷನ್ ಅನ್ನ ಬರೀಬೇಕು. ಈಗ ನೋಡಿ, ದಟ್ ಈಸ್ ವಿ ಆರ್ ರೈಟಿಂಗ್ ದ ಸೊಲ್ಯೂಷನ್. ಈಗ ನೋಡಿ ಇದನ್ನ ನಾನು ಒಂದು ರಿಯಲ್ ನಂಬರ್ ಲೈನ್ ಅಲ್ಲಿ ತೆಗೆದುಕೊಳ್ತಾ ಇದ್ದೀನಿ. ರಿಯಲ್ ನಂಬರ್ ಲೈನ್ ಐ ಆಮ್ ಟೇಕಿಂಗ್. ಸೊ ಎಲಿಮೆಂಟ್ಸ್ ಬರಿತಾ ಹೋಗ್ಬೇಕು. -1 ಫಸ್ಟ್ ಬರುತ್ತೆ, -1 ತಗೊಂಡಿದ್ದೀನಿ. ಆಮೇಲೆ ನೆಕ್ಸ್ಟ್ -1 ಆದ್ಮೇಲೆ 1 ಬರುತ್ತೆ, ಆಮೇಲೆ ನೆಕ್ಸ್ಟ್ 3 ಬರುತ್ತೆ, 5 ಬರುತ್ತೆ. ಎಂಡ್ ಪಾಯಿಂಟ್ಸ್ ಅನ್ನೆಲ್ಲ ತಗೊಳ್ಳಿ, ಅಂದ್ರೆ ಇನ್ಕ್ರೀಸಿಂಗ್ ಆರ್ಡರ್ ಬರೀರಿ. ಇಲ್ಲಿ ನೋಡಿ ಎಂಡ್ ಪಾಯಿಂಟ್ಸ್ ಏನೇನಿದೆ, -1, 1, 3, 5, ರೈಟ್ ಇನ್ ದ ಇನ್ಕ್ರೀಸಿಂಗ್ ಆರ್ಡರ್. ಆಮೇಲೆ ಈ ಇನ್ಇಕ್ವಾಲಿಟೀಸ್ ಅನ್ನ ಬರೀರಿ. ಈಗ ಹೇಗೆ ಅಂದ್ರೆ ಲೆಸ್ ದೆನ್ ಆರ್ ಈಕ್ವಲ್ ಟು 3 ಅಂತ ಇದೆ. ಒಂದು ನಾವು ಗಮನದಲ್ಲಿ ಇಟ್ಕೊಳ್ಬೇಕು, ಇಲ್ಲಿ ಎಲ್ಲದೂ ಕೂಡ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಇರೋದ್ರಿಂದ ಓಪನ್ ಇಂಟರ್ವಲ್ ಬರೋ ಚಾನ್ಸಸ್ ಕಡಿಮೆ. ನೋಡಿ ಇದಾಗಲ್ಲ, ಆಕ್ಚುಲಿ ಆಪ್ಷನ್ ಇದಾಗಲ್ಲ, ಇಲ್ಲಿ ಓಪನ್ ಇಂಟರ್ವಲ್ ಇದೆ ನೋಡಿ. ಇದು ಕೂಡ ಆಗಲ್ಲ, ಓಪನ್ ಇಂಟರ್ವಲ್ ಇದೆ ನೋಡಿ. ಸೊ ಐದರ್ 2 ಆರ್ 3 ಆಗ್ಬೇಕು. ಸೊ ಅದನ್ನ ಈಗ ಚೆಕ್ ಮಾಡೋಣ. ಸೊ ಈಗ ಇಲ್ಲಿ ದಿಸ್ ಒನ್, ಈಗ ನೋಡಿ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3, ಎಕ್ಸ್ ಈಸ್ ಗ್ರೇಟರ್ ದೆನ್ ಆರ್ ಈಕ್ವಲ್ ಟು 3 ಅಂತ ಇರೋದನ್ನ ಇಲ್ಲಿ ಹೇಗೆ ಬರಿಬಹುದಾ, 3ಕ್ಕಿಂತ ಜಾಸ್ತಿ ಅಂತ. ದಿಸ್ ಈಸ್ 3ಕ್ಕಿಂತ ಜಾಸ್ತಿ. ಸೊ ಐ ಆಮ್ ರೈಟಿಂಗ್ ದ ಇನ್ಇಕ್ವಾಲಿಟೀಸ್. ನೆಕ್ಸ್ಟ್ ಇದನ್ನ ನಾನು ಏನ್ ಮಾಡ್ತಾ ಇದ್ದೀನಿ, ಲೆಸ್ ದೆನ್ ಆರ್ ಈಕ್ವಲ್ ಟು 5 ಅಂತ ಇದೆ. ಈಗ ಲೆಸ್ ದೆನ್ ಆರ್ ಈಕ್ವಲ್ ಟು 1 ಅಂತ ಇದೆ. ಸೊ ಈಗ ನಾನು ಇದು ಬರೀತಿದ್ದೀನಿ. ಸೊ ದಿಸ್ ಈಸ್ 1ಗಿಂತ ಕಡಿಮೆ ಅಂತ. ದಿಸ್ ಈಸ್ -∞ +∞. ಸೊ ನೆಕ್ಸ್ಟ್ -1 to 5 ಅಂತ ಇದೆ, ಇಲ್ಲಿಂದ ಇಲ್ಲಿವರೆಗೆ. ದಿಸ್ ಈಸ್ -1 to 5. ಎರಡೂ ಕಂಬೈನ್ ಮಾಡಬೇಕು. ಸೊಲ್ಯೂಷನ್ ನೋಡಿ ಎಲ್ಲಿಂದ ಇಲ್ಲಿ ಬರುತ್ತೆ. ದಿಸ್ ಈಸ್ ದ ಸೊಲ್ಯೂಷನ್ ಈಸ್ ದಿಸ್ ಒನ್ ಒನ್ಲಿ. ನೋಡಿ ಇದಿಷ್ಟೇ ಈಗ ಯಾವುದು, -1 ಓಪನ್ ಇಂಟು ಕ್ಲೋಸ್ಡ್ ಇಂಟರ್ವಲ್ -1 to 1. ಇನ್ನೊಂದು ದಿಸ್ ಒನ್, ಇಲ್ಲಿಂದ ಕಾಮನ್ ಇಂಟರ್ವಲ್, ಕಾಮನ್ ರೀಜನ್, ಯೂನಿಯನ್ 3, 5. ಸೊ ಕ್ಲೋಸ್ಡ್ ಇಂಟರ್ವಲ್. ಸೊ ಆಪ್ಷನ್ 2 is the correct choice.
ಸೊ ಹೀಗೆ ನಾವು ಕಾನ್ಸೆಪ್ಟ್ ಅನ್ನ ತೆಗೆದುಕೊಳ್ತೀವಿ. ಓಕೆ, ಸೊ ಈಗ ಇದು ಇನ್ಇಕ್ವಾಲಿಟೀಸ್ ಮೇಲೆ, ಸಾಮಾನ್ಯವಾಗಿ ಲೀನಿಯರ್ ಇನ್ಇಕ್ವಾಲಿಟೀಸ್ ಅಲ್ಲಿ ಒಂದು ಕ್ವಶನ್ ಬಂದೇ ಬರುತ್ತೆ, ಗಮನದಲ್ಲಿ ಇಟ್ಕೊಳ್ಬೇಕು. ದಿಸ್ ಕ್ವಶನ್ ಈಸ್ 17 ಕ್ವಶನ್ ಈಸ್ ಬೇಸ್ಡ್ ಆನ್ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್. ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ತುಂಬಾ ಈಸಿ ಆಗಿರುವಂತದ್ದು. ಕ್ಯಾನ್ ಟ್ರೈ ದಿಸ್ ಕ್ವಶನ್. ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಆಫ್ -π/2 ಅಂತ ಇದೆ. ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಆಫ್ -π/2 ಅಂತ ಇದ್ರೆ ದಿಸ್ ಈಸ್ ಈಕ್ವಲ್ ಟು, ನೋಡಿ, ಟ್ಯಾನ್ ಇನ್ವರ್ಸ್ ಆಫ್ ಸೈನ್ ಆಫ್ -π/2 ಅಂತಂದ್ರೆ ಟ್ಯಾನ್ ಇನ್ವರ್ಸ್ ಆಫ್ -1 ಅಂತ ಆಗುತ್ತೆ. ಸೊ ಟ್ಯಾನ್ ಇನ್ವರ್ಸ್ ಆಫ್ -1 ಅಂದ್ರೆ ದಟ್ ಈಸ್ ನಥಿಂಗ್ ಬಟ್ ಟ್ಯಾನ್ ಇನ್ವರ್ಸ್ ಆಫ್ -1. ಟ್ಯಾನ್ ಇನ್ವರ್ಸ್ ಆಫ್ -1 ಏನ್ ಬರುತ್ತೆ ಅಂತಂದ್ರೆ ದಟ್ ಈಸ್ -tan π/4 ಅಂತ ಆಗುತ್ತೆ. ಓಕೆ, ಬಿಕಾಸ್ tan π/4 is 1. ದಿಸ್ ಇಸ್ ಟ್ಯಾನ್ ಇನ್ವರ್ಸ್ ಆಫ್ -tan π/4 ಅಂದ್ರೆ ಟ್ಯಾನ್ ಆಫ್ -π/4 ಅಂತ ಆಗುತ್ತೆ. ಇದು ಚೆನ್ನಾಗಿ ಜ್ಞಾಪಕ ಇಟ್ಕೋಬೇಕು. ದಿಸ್ ಇಸ್ ಇಂಪಾರ್ಟೆಂಟ್ ಥಿಂಗ್. ಸೈನ್ ಆಫ್ -x is -sin x. Tan of -x is -tan x. Okay, but cos of -x is plus cos x. ಸೊ ಈಗ ನಾನು -tan π/4 ಅನ್ನ tan of -π/4 ಅಂತ ಬರ್ದಿದ್ದೀನಿ. Tan inverse of tan of -π/4 is -π/4. This is the property, the basic property that you should tell. ಅಂದ್ರೆ ನಮಗೆ ಕಲ್ತ್ಕೋಬೇಕು. ಅಂದ್ರೆ ಇದು tan inverse of tan x is equal to x. ಓಕೆ, ಹಾಗೆ tan inverse, ಓಕೆ, x ಅಂತಂದ್ರೆ x ಹೀಗೆ. ಮತ್ತೆ ಥೀಟಾ, ಸಪೋಸ್ ದಿಸ್ ಇಸ್, ಓಕೆ, ನಾವು ಹೇಗ್ ಬೇಕಾದ್ರೂ ಬರಿಬಹುದು. ಇಲ್ಲಿ tan inverse of tan of -π/4 ಅಂತಂದ್ರೆ -π/4. ಸೊ ಬೇಸ್ಡ್ ಆನ್ ದಿ ಸಿಂಪಲ್ ಕಾನ್ಸೆಪ್ಟ್ ವಿ ಕ್ಯಾನ್ ವರ್ಕ್ ಔಟ್. ಓಕೆ, ಸೊ ಇದು ನೋಡಿ. ನೆಕ್ಸ್ಟ್ ಈಗ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಆಯ್ತಿಲ್ಲ, ಅದೇ ತರ ಈಗ ನೋಡಿ ದಿಸ್ ಕ್ವಶನ್, ಈ ಲಿಮಿಟ್ಸ್ ಡಿರೈವೇಟಿವ್ ಮೇಲೆ ಇರತಕ್ಕಂಥ ಕ್ವಶನ್ ಇದು. ನಾವು ಇದರಲ್ಲಿ f of x is 1 - tan x ಮತ್ತೆ 4x - 5. x is not equal to π/4 ಅಂತ ಇದೆ. x belongs to 0 to π/2. f of x is continuous in 0 to π/2. Then f of π/4 is option 1, 1, 2, 1/2, -1/2, 4, -1 ಅಂತ. ನಾನು ಇದನ್ನ ಈಗ ಏನಾಗುತ್ತೆ ಕಂಟಿನ್ಯೂಸ್ ಅಂತಂದ್ರೆ ಇದು ನೋಡಿ, ದಿಸ್ ಯು ನೋ f of x is, okay, continuous. f of x is continuous in 0 to π/2 ಅಂತ ಇದೆ. ಸೊ ದಟ್ ಈಸ್ at x is equal to π/4. f of π/4 ಅಂತ ಇದೆ. ಇಲ್ಲಿ f of π/4 ಅಂದ್ರೆ ಏನು? f of x is continuous, then limit of f of x as tends to π/4 is equal to π/4 f of π/4. ಸೊ ಈಗ ಇದನ್ನ ಕಂಡುಹಿಡಿಬೇಕು. ಸೊ ಇದನ್ನ ಕಂಡುಹಿಡಿಬೇಕಂದ್ರೆ ಲಿಮಿಟ್ ಆಫ್ f of x extends to π/4 ಅನ್ನ ಕಂಡುಹಿಡಿಬೇಕು. ಓಕೆ, ದಿಸ್ ಇಸ್ ದ ಕಾನ್ಸೆಪ್ಟ್ ಆಫ್ ಕಂಟಿನ್ಯೂಟಿ. ಸೊ ಈಗ ಇದನ್ನ ಲಿಮಿಟ್ ಆಫ್ f of x ಅನ್ನ ಕಂಡುಹಿಡ್ಕೊಳ್ತಾ ಇದ್ದೀನಿ. ದಿಸ್ ಇಸ್ ಲಿಮಿಟ್ ಆಫ್ f of x ಅಂದ್ರೆ ಏನು? 1 - tan x divided by 4x - 5 as x tends to π/4. So to evaluate the limit, ನಾವು ಈ ಲಿಮಿಟ್ ಅನ್ನ ಎವ್ಯಾಲ್ಯೂಯೇಟ್ ಮಾಡೋದಕ್ಕೆ ತುಂಬಾ ಸರಳವಾದ ವಿಧಾನ ಅಂತಂದ್ರೆ, ಯಾವಾಗ when the limit is of the form 0/0, infinity/infinity ಫಾರಂ. ನೋಡಿ, x equals π/4 ಆದ್ರೆ ಮೇಲ್ಗಡೆ 0 ಬರುತ್ತೆ, ಬಿಕಾಸ್ 1 - tan π/4 1, ಇದು 0 ಆಗುತ್ತೆ, ಡಿನಾಮಿನೇಟರ್ ಕೂಡ 0 ಆಗುತ್ತೆ. ಹಾಗಾಗಿ when it is 0/0 ಫಾರಂ, infinity/infinity ಫಾರಂ, ಡಿಫರೆನ್ಶಿಯೇಟ್ ದ ನ್ಯೂಮರೇಟರ್. ಇದು ಲೋಪಿತಾಲ್ಸ್ ರೂಲ್ ಅಂತ ಕರಿತೀವಿ ಇದಕ್ಕೆ ಲಿಮಿಟ್ಸ್ ಅಂಡ್ ಡಿರೈವೇಟಿವ್ ನಲ್ಲಿ. ನೋಡಿ, when the function is, ಇದು ವೆರಿ ಸಿಂಪಲ್, when this function given is 0/0 infinity/infinity ಫಾರಂ, ಡಿಫರೆನ್ಶಿಯೇಟ್ ದ ನ್ಯೂಮರೇಟರ್ ಸಪರೇಟ್ಲಿ. ಅಂದ್ರೆ ನೀವು ಕೋಶಂಟ್ ರೂಲ್ ಯೂಸ್ ಮಾಡೋದಲ್ಲ, ನ್ಯೂಮರೇಟರ್ನೇ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು, ಡಿನಾಮಿನೇಟರ್ನೇ ಸಪರೇಟ್ ಆಗಿ ಡಿಫರೆನ್ಶಿಯೇಟ್ ಮಾಡಬೇಕು. 1 - tan x ನ ಡೆರಿವೇಟಿವ್ -sec² x. ಓಕೆ, ನೆಕ್ಸ್ಟ್ derivative of the denominator is 4 because pi is 0. Derivative of pi is 0. 4x ನ derivative 4. ಈಗ ನೀವು ಲಿಮಿಟ್ಸ್ ಅನ್ನ ಅಪ್ಲೈ ಮಾಡಿದ್ರೆ
ಈಗ ನೋಡಿ ಏನಾಗುತ್ತೆ, ದಿಸ್ ಈಸ್ ಈಕ್ವಲ್ ಟು, ಓಕೆ, ಈಗ ನೋಡಿ ಇದು 0/0 ಫಾರಂ ಬರಲ್ಲ. ಈಗ ನಾವು ಲಿಮಿಟ್ಸ್ ಅಪ್ಲೈ ಮಾಡ್ಬೋದು. ಏನಾಯ್ತದು, ಮೈನಸ್ ಸೀಕೆಂಡ್ ಸ್ಕ್ವೇರ್ 5/4 ಡಿವೈಡೆಡ್ ಬೈ 4. ಸೊ ದಟ್ ಈಸ್ ಈಕ್ವಲ್ ಟು ಸೀಕೆಂಡ್ 5/4 ಕಾಸ್ 5/4 ಅಂದ್ರೆ ಏನು, 1/√2. ಸೀಕೆಂಡ್ 5/4 ಅಂದ್ರೆ √2. ಸೊ ಮೈನಸ್ √2 ಹೋಲ್ ಸ್ಕ್ವೇರ್. ಮೈನಸ್ √2 ಮೈನಸ್ ಬರಲೇಬೇಕು ಅಂತಂದ್ರೆ ಐದರ್ 3 and 4 ಆರ್ ಆಪ್ಷನ್. ಯಾಕಂದ್ರೆ ಫಸ್ಟ್ ಅಂಡ್ 2 ಪಾಸಿಟಿವ್ ಇದೆ. ನೋಡೋಣ ಏನ್ ಬರುತ್ತೆ ಅಂತ. ದಿಸ್ ಇಸ್ 4. ತಕ್ಷಣ ಗೊತ್ತಾಗ್ತಾ ಇದೆ ನಮಗೆ ಮೈನಸ್ √2 ಸ್ಕ್ವೇರ್ ಅಂದ್ರೆ ಆಪ್ಷನ್ ಏನು 1/2 ಬರ್ತಾ ಇದೆ ಅಂತ. ನೋಡಿ ಮೈನಸ್ √2 ಸ್ಕ್ವೇರ್ ಅಂದ್ರೆ -2. √2 into √2 is 2, 4. So 2, that is -1/2. So option 3 is the correct choice. Okay. ಸೊ ಇದು ಕಾನ್ಸೆಪ್ಟ್ ಆನ್ ಕಂಟಿನ್ಯೂಟಿ. ಒಂದು ಈ ಕಾನ್ಸೆಪ್ಟ್ ಮೇಲೆ ಕಂಟಿನ್ಯೂಟಿ ಮೇಲೆ ಇದ್ದೇ ಇರುತ್ತೆ, ಗಮನದಲ್ಲಿ ಇಟ್ಕೋಬೇಕು. ಈಗ ಇದು ನೋಡಿ ಕಂಟಿನ್ಯೂಟಿ ಮತ್ತು ಡಿಫರೆನ್ಷಿಯಬಿಲಿಟಿ ಮೇಲೆ ಇರತಕ್ಕಂತ ಪ್ರಾಬ್ಲಮ್. ಒನ್ ಆಫ್ ದ ಇಂಪಾರ್ಟೆಂಟ್ ಟೈಪ್ ಆಫ್ ದ ಕ್ವಶನ್. ಈ ತರ ಆನ್ಸರ್ ಮಾಡ್ಬೇಕು. ಕಂಟಿನ್ಯೂಟಿ ಚೆಕ್ ಮಾಡೋದು ಹೇಗೆ, ಡಿಫರೆನ್ಷಿಯಬಿಲಿಟಿ ಚೆಕ್ ಮಾಡೋದು ಹೇಗೆ ಅಂತ. ಸೊ ಇಲ್ಲಿ x equals 1, the function f of x is x³ - 1, 1 less than x less than infinity, x minus 1 minus infinity less than x less than or equal to 1 is continuous and differentiable, continuous and non-differentiable, discontinuous and differentiable, discontinuous and non-differentiable. ಸೊ ಯಾವಾಗ ಇಲ್ಲಿ ಕಂಟಿನ್ಯೂಟಿ ಚೆಕ್ ಮಾಡಬೇಕಾದ್ರೆ at x is equal to 1 ಅಂತ ಚೆಕ್ ಮಾಡ್ಬೇಕು ಕಂಟಿನ್ಯೂಟಿನ. ಇಟ್ಸ್ ವೆರಿ ಸಿಂಪಲ್ ಟು ಚೆಕ್ ದ ಕಂಟಿನ್ಯೂಟಿ. ಓಕೆ, ಜಸ್ಟ್ ಪುಟ್ x is equal to 1. ಇದು ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ನಾವು ಏನ್ ತಗೋತೀವಿ, ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೆ ನಾವು ಫಂಕ್ಷನ್ ಅನ್ನು ತೆಗೆದುಕೊಳ್ಳೋದು. ನೋಡಿ x less than 1 ಅಂತ ತಗೋಬೇಕು. ಸೊ ದಟ್ ಈಸ್ ನೋಡಿ ಇದು x less than 1 ಗೆ ತಗೋಬೇಕು. ಸೊ ದಿಸ್ ಇಸ್ ದಿ ಲೆಫ್ಟ್ ಹ್ಯಾಂಡ್ ಲಿಮಿಟ್. ಇದು ಗ್ರೇಟರ್ ದೆನ್ 1 ಅಂತ ಇದೆ ನೋಡಿ. ಇದು ಈ ಫಂಕ್ಷನ್ ಅನ್ನ ನಾವು ರೈಟ್ ಹ್ಯಾಂಡ್ ಲಿಮಿಟ್ ಗೆ ತಗೋಬೇಕು. ಈ ಫಂಕ್ಷನ್ ಅನ್ನ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಗೆ ತಗೋಬೇಕು. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಈಸ್ ಈಕ್ವಲ್ ಟು ರೈಟ್ ಹ್ಯಾಂಡ್ ಲಿಮಿಟ್ ವೆನ್ ದ ಫಂಕ್ಷನ್ ಈಸ್ ಕಂಟಿನ್ಯೂಯಸ್. ಸೊ x ಗೆ 1 ಹಾಕಿ. ಈಗ ನೋಡಿ ಇದು x minus 1 ಅಲ್ವಾ, ಇದು x minus 1, ಇದು ಲೆಫ್ಟ್ ಹ್ಯಾಂಡ್ ಲಿಮಿಟ್. ದಿಸ್ ಇಸ್ x³ - 1. ಸೊ x is equal to 1 ಹಾಕಿ. ಇದಕ್ಕೆ ಏನಾಯ್ತು ಆಗ 0 is equal to 0. ಸೊ ಲೆಫ್ಟ್ ಹ್ಯಾಂಡ್ ಲಿಮಿಟ್ is equal to ರೈಟ್ ಹ್ಯಾಂಡ್ ಲಿಮಿಟ್. ಸೊ ಆಮೇಲೆ ಈಕ್ವಲ್ ಟು 1 ಗೆ ನೋಡಿ ಇಲ್ಲಿ ಈಕ್ವಲ್ ಟು 1 ಅಂತ ಇಲ್ಲಿದೆ, ಈಕ್ವಲ್ ಟು ಲೆಸ್ ದೆನ್ ಆರ್ ಈಕ್ವಲ್ ಟು ಅಂತ ಇದೆ. ಸೊ f of 1 is also 0. therefore function is continuous. ಕಂಟಿನ್ಯೂಯಸ್ ಅಂತ ಆಯ್ತು ಅಂದ್ರೆ ಐದರ ಆಪ್ಷನ್ 1 and 2, 3 ಅಲ್ಲ. ಈಗ ಡಿಫರೆನ್ಷಿಯಬಿಲಿಟಿನ ಚೆಕ್ ಮಾಡ್ಬೇಕು. ವೆರಿ ಸಿಂಪಲ್. ಈಗ ನೋಡಿ ಲೆಫ್ಟ್ ಹ್ಯಾಂಡ್ ಲಿಮಿಟ್ ಅಂದ್ರೆ ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ತಗೋಬೇಕು. ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ ಡೆರಿವೇಟಿವ್ ಆಫ್ ನೋಡಿ x minus 1 ಡ್ಯಾಶ್ ಅಂತ ತಗೋತೀನಿ. x minus 1 ನ ಡ್ಯಾಶ್. ಮತ್ತೆ ರೈಟ್ ಹ್ಯಾಂಡ್ ಡೆರಿವೇಟಿವ್ ಯಾವ್ದು ತಗೋಬೇಕು, ರೈಟ್ ಹ್ಯಾಂಡ್ ಡೆರಿವೇಟಿವ್ ಅಂದ್ರೆ x³ - 1, x³ - 1 ಅಂದ್ರೆ ಇದರ ಡೆರಿವೇಟಿವ್. ಡ್ಯಾಶ್ ಅಂದ್ರೆ ಡೆರಿವೇಟಿವ್ ಆಫ್ x minus 1, ಡೆರಿವೇಟಿವ್ x³ - 1. d/dx ಅಂತಾನೆ ಬರ್ಬೇಡ, d/dx ಆಫ್. ಓಕೆ, ಸೊ ಈಗ ದಿಸ್ ಇಸ್ ಡೆರಿವೇಟಿವ್ ಆಫ್ x minus 1 ಅಂತ ಅಂದ್ರೆ 1, ಡೆರಿವೇಟಿವ್ ಆಫ್ x³ - 1 ಅಂದ್ರೆ 3x². ಈಗ x is equal to 1 ಗೆ ಸಬ್ಸ್ಟಿಟ್ಯೂಟ್ ಮಾಡಿ. ಈಗ at x is equal to 1, at x is equal to 1, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ 1 ಆಗುತ್ತೆ ಬಿಕಾಸ್ ಅಲ್ಲಿ x ಅನ್ನೋ ಟರ್ಮ್ ಇಲ್ಲ. ರೈಟ್ ಹ್ಯಾಂಡ್ ಡೆರಿವೇಟಿವ್ ಏನಾಗುತ್ತೆ 3 into 1 ಸ್ಕ್ವೇರ್ ಅಂದ್ರೆ 3 ಆಯ್ತು. ನೋಡಿ ಇಲ್ಲಿ ಏನಾಯ್ತು, ಲೆಫ್ಟ್ ಹ್ಯಾಂಡ್ ಡೆರಿವೇಟಿವ್ is not equal to right hand derivative. So therefore it is non-differentiable. differentiable ಆಗಲ್ಲ ಇದು. It is non-differentiable. Therefore option 1 ಚಾಯ್ಸ್ ಆಗಲ್ಲ, ಕಂಟಿನ್ಯೂಯಸ್ ಅಂಡ್ ನಾನ್ ಡಿಫರೆನ್ಷಿಯಬಲ್ ಚಾಯ್ಸ್ ಆಗುತ್ತೆ. ಓಕೆ, ಸೊ ಇದು ಏನು ಕಂಟಿನ್ಯೂಟಿ ಪೀಸ್ ವೈಸ್ ಫಂಕ್ಷನ್ ಅಂದ್ರೆ ಈ ತರ ಇರೋದನ್ನ ಪೀಸ್ ವೈಸ್ ಫಂಕ್ಷನ್ ಅಂತ ಕರಿತೀವಿ. ಪೀಸ್ ವೈಸ್ ಫಂಕ್ಷನ್ ಇದ್ರೆ ವಿ ಆರ್ ಥಿಂಕಿಂಗ್ ಡೂಯಿಂಗ್ ಲೈಕ್ ದಿಸ್. ಓಕೆ, ಸೊ ಇದು ನೋಡಿ. ಈಗ ನೆಕ್ಸ್ಟ್ ಈ ಕ್ವಶನ್ ದ ವ್ಯಾಲ್ಯೂ ಆಫ್ ಇಂಟೆಗ್ರಲ್ ಆಫ್ dx, ಓಕೆ, 1/cosec² x ಅಂತ ಇದೆ. ಸೊ ಇದು ಈಗ ಇದರಲ್ಲಿ ಈ ಕ್ವಶನ್ ಅಲ್ಲಿ ನೋಡಿ ದ ವ್ಯಾಲ್ಯೂ ಆಫ್ ಈಗ cosec² x ಅಂತ ಇದ್ರೆ ನಾವಿಲ್ಲಿ ಒಂದು ಕಾನ್ಸೆಪ್ಟ್ ಅನ್ನು ಯೂಸ್ ಮಾಡಬೇಕು. cosec² x ಅಂತ ಅಂದ್ರೆ 1/sin² x ಅಂತ ಬರೀಬಹುದು. ಓಕೆ, ಸೊ ದಟ್ ಕ್ಯಾನ್ ಬಿ ರಿಟರ್ನ್ ಆಸ್ ಲೈಕ್ ದಿಸ್. ನೋಡಿ ದಿಸ್ ಕ್ಯಾನ್ ಬಿ ರಿಟರ್ನ್ ಆಸ್. ಇಂಟಗ್ರೇಷನ್ ಸ್ವಲ್ಪ ನಮ್ಗೆ ಕಾನ್ಸೆಪ್ಟ್ ಗೊತ್ತಿರಬೇಕು ಮತ್ತೆ ಸ್ವಲ್ಪ ಡಿಫಿಕಲ್ಟ್ ಇರುತ್ತೆ ಹೇಗೆ ಬರಿಬೇಕು ಅಂತ. ದಿಸ್ ಈಸ್ 1 + 1/sin² x ಅಂತ ಬರೀತೀವಿ.
That is equal to, because cosec square x is 1 by sin square x. So integral of dx by, that is sin square x na LCM ತಗೊಂಡ್ರೆ, this is sin square x plus 1 ಆಗುತ್ತೆ dx. That is equal to integral of dx by, okay, this is ನೋಡಿ ಇದೇನಾಯ್ತು, root of 1 plus sin square x ಆಯ್ತು, root of sin square x is sin x ಆಯ್ತು. ಸೊ ಇದು ಈಗ ನ್ಯೂಮರೇಟರ್ ಹೋಗುತ್ತೆ. That will be integral of sin x divided by root of 1 plus sin square x. This is sin square x. So 1 plus sin square x ಅನ್ನ ನಾವು ಹೀಗೆ ಬರೀಬಹುದು. This can be written as dx sin x into dx. Okay, you can write 1 plus sin square x can be written as 1 minus cos square x. So that is, you can write this one as ಹೇಗೆ ಬರೀಬಹುದು, integral of sin x into dx. ನಾನು ಯಾಕೆ ಕಾಸಿಗೆ ಕನ್ವರ್ಟ್ ಮಾಡ್ತಾ ಇದ್ದೀನಿ ಅಂತಂದ್ರೆ, ಸೊ ಕಾಸಿಗೆ ನಾವು ಇಲ್ಲಿ ನಮಗೆ sin x ನ ಡೆರಿವೇಟಿವ್ cos x ನ ಡೆರಿವೇಟಿವ್ ಇಸ್ ಮೈನಸ್ sin x. ಸೊ ದೇರ್ ಫೋರ್ ಆ ಕಾನ್ಸೆಪ್ಟ್ ಮೇಲೆ ತಗೋತಾ ಇದೀವಿ. 1 plus 1 ಅಂದ್ರೆ 2 minus cos square x. ಸೊ ಈಗ ಇಲ್ಲಿ ಏನಾಗುತ್ತೆ, ಪುಟ್ cos x ಸಬ್ಸ್ಟಿಟ್ಯೂಷನ್ ಮಾಡಿ, ಪುಟ್ cos x is equal to t. So derivative of cos x is minus sin x into dx is equal to dt. So completely ಏನಾಗುತ್ತೆ ಅಂದ್ರೆ ಇದು, okay, this will become minus integral of sin x into dx ಅಂದ್ರೆ dt ಆಯ್ತು, root of 2 minus t square ಅಂತ ಆಯ್ತು. ಸೊ ಇದನ್ನ ನಾವು ಹೀಗೆ ಬರಿಬಹುದು, this is the integration like this, dt by root of ನೋಡಿ 2 square minus t square. ಓಕೆ, ಸೊ ನಮಗೆ ಕಾನ್ಸೆಪ್ಟ್ ಗೊತ್ತಿದೆ ನೋಡಿ. ವಾಟ್ ಇಸ್ ದಿಸ್, ಡೆರಿವೇಟಿವ್ ಆಫ್ sin inverse x 1 by root of 1 minus x square. ಓಕೆ, ಸೊ ಇಂಟೆಗ್ರಲ್ ಆಫ್ 1 by 1 minus x square ಅಂತಂದ್ರೆ ಇದು cos sin inverse x. ಓಕೆ, ಸೊ ಹಾಗೆ ಇದು ಈಗ ನೋಡಿ ಇದೇನು ಏನಂತ ಬರೀಬಹುದು ಅಂತಂದ್ರೆ, ದಿಸ್ ಯು ಕ್ಯಾನ್ ರೈಟ್, ಇಲ್ಲಿ ನಮಗೆ ಮೈನಸ್ ಅಂತ ಬಂದಿದೆ, ದಟ್ ಈಸ್ ನೋಡಿ ಇದು ಮೈನಸ್ ಕಾಸ್ ಇನ್ವರ್ಸ್ ಎಕ್ಸ್ ಆಗ್ಬೋದು, ಅಥವಾ ಇಲ್ಲಿ ಮೈನಸ್ ಇದು ಇಂಟೆಗ್ರಲ್ ಆಫ್ minus 1 by root of 1 minus x square ಅಂತಂದ್ರೆ ಇಟ್ ಈಸ್ ಮೈನಸ್ ಕಾಸ್ ಇನ್ವರ್ಸ್, ಸಾರಿ ಪ್ಲಸ್ ಕಾಸ್ ಇನ್ವರ್ಸ್ ಎಕ್ಸ್, ಯಾಕಂದ್ರೆ ಮೈನಸ್ ಅನ್ನ ಈ ಕಡೆ ತಗೊಂಡ್ ಬರ್ತಾ ಇದೆ. ಸೊ ಇಲ್ಲಿ ಮೈನಸ್ 2 square minus t square ಅಂತಂದ್ರೆ ಯು ಕ್ಯಾನ್ ಟೇಕ್ ದಿಸ್ ಐದರ್ ದಿಸ್ ಒನ್ ಆರ್ ದಿಸ್ ಒನ್, 3 and 4. ಸೊ ದಿಸ್ ಈಸ್ ಈಕ್ವಲ್ ಟು, ನಾವು ಏನಂತ ಬರಿಬಹುದು, ಮೈನಸ್ dt by root 2 square t square ಅಂತಂದ್ರೆ cos inverse of, ಓಕೆ, ಸೊ x by a, this is ನೋಡಿ a square minus x square, x by a. ಸೊ ಅಂದ್ರೆ ಇಲ್ಲಿ x ಅಂತಂದ್ರೆ t ಆಯ್ತು, ಡಿವೈಡ್ ಬೈ a ಅಂದ್ರೆ ರೂಟ್ 2 ಆಯ್ತು. ದಿಸ್ ಇಸ್ ನೋಡಿ ರೂಟ್ 2 ಹೋಲ್ ಸ್ಕ್ವೇರ್, ಸಾರಿ 2 ಸ್ಕ್ವೇರ್ ಅಲ್ಲ, ರೂಟ್ 2 ಸ್ಕ್ವೇರ್. ಇದು t 2 ಅನ್ನ ರೂಟ್ 2 ಹೋಲ್ ಸ್ಕ್ವೇರ್ ಅಂತ ಬರೀಬಹುದು. ರೂಟ್ 2 ಸ್ಕ್ವೇರ್ ಮೈನಸ್ ಟಿ ಸ್ಕ್ವೇರ್ ಅಂದ್ರೆ ಕಾಸ್ ಇನ್ವರ್ಸ್ t by ರೂಟ್ 2. ಸೊ t ಅಂದ್ರೆ cos x. ಸೊ ಆಪ್ಷನ್ 3 is the correct choice. So that is substitution ಇದೆ ಕಾನ್ಸೆಪ್ಟ್, ರಿಲೇಷನ್ ಫಂಕ್ಷನ್ಸ್, ಸಾರಿ ಇಂಟಗ್ರೇಷನ್ ಅಲ್ಲಿ ಅದು ಇಲ್ಲಿ ನೋಡ್ಕೊಳ್ಬೇಕು. ಓಕೆ, ಸೊ ಇಲ್ಲಿ ನೆಕ್ಸ್ಟ್ ಈಗ ನೋಡಿ, ಇದು ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ ಎಫ್ ಆಫ್ ಲಾಗ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಎಕ್ಸ್, ವೇರ್ ಎಫ್ ಆಫ್ ಎಕ್ಸ್ ಈಸ್ ಲಾಗ್ ಎಕ್ಸ್ ಟು ದ ಬೇಸ್ ಇ ಅಂತ. ಸೊ ಇದರಲ್ಲಿ ಈಗ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಆಫ್ ಎಫ್ ಆಫ್ ಲಾಗ್ ಎಕ್ಸ್ ವೇರ್ ಎಫ್ ಆಫ್ ಎಕ್ಸ್ ಈಸ್ ಲಾಗ್ ಎಕ್ಸ್. ನೋಡಿ ಎಫ್ ಆಫ್ ಎಕ್ಸ್ ಅನ್ನ ಲಾಗ್ ಎಕ್ಸ್ ಅಂತ ಇಟ್ಕೊಳ್ಳೋಣ. ಎಫ್ ಆಫ್ ಲಾಗ್ ಎಕ್ಸ್ ಏನು, ಇದರ ಡಿಫರೆನ್ಷಿಯಲ್ ಕೋಎಫಿಷಿಯಂಟ್ ಅನ್ನು ಕೇಳಿದ್ದಾರೆ. ಸೊ ಎಕ್ಸ್ ಈಸ್ ಲಾಗ್, ಎಫ್ ಆಫ್ ಎಕ್ಸ್ ಈಸ್ ಲಾಗ್ ಎಕ್ಸ್ ಅಂದ್ರೆ ಎಫ್ ಆಫ್ ಲಾಗ್ ಎಕ್ಸ್ ಏನಾಗಬೇಕು, ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಲಾಗ್ ಎಕ್ಸ್. ಓಕೆ, ಎಕ್ಸ್ ಈಸ್ ರಿಪ್ಲೇಸ್ಡ್ ಬೈ ಲಾಗ್ ಎಕ್ಸ್. ಸೊ ಲಾಗ್ ಆಫ್ ಲಾಗ್ ಎಕ್ಸ್ ಅಂತ ಆಯ್ತು. ಸೊ ಲಾಗ್ ಆಫ್ ಲಾಗ್ ಎಕ್ಸ್ ನೋಡಿ, ಡೆರಿವೇಟಿವ್ ಆಫ್ ದಿಸ್ ಈಗ ನೋಡಿ ಎಫ್ ಡ್ಯಾಶ್ ಲಾಗ್ ಎಕ್ಸ್, ಡೆರಿವೇಟಿವ್ ಆಫ್ ಎಫ್ ಡ್ಯಾಶ್ ಲಾಗ್ ಎಕ್ಸ್ ಅಂದ್ರೆ ಲಾಗ್ ಆಫ್ ಲಾಗ್ ಎಕ್ಸ್ ಅಂದ್ರೆ ಚೈನ್ ರೂಲ್ ಪ್ರಕಾರ 1 by log x, okay, into derivative of log x. So that is 1 by log x into derivative of log x ಅಂದ್ರೆ 1 by x. So ನಮಗೆ ಆಪ್ಷನ್ ನೋಡಿ ಇದು, this is the choice, third one. Okay, so ಹಾಗೆ ಇದು ನೆಕ್ಸ್ಟ್ ಇದು, if a is equal to abcd,
B is equal to CDEF. Then the number of the elements of, okay, so I will take the session up to this third session ವರೆಗೆ ನಾನು ತಗೋತಾ ಇದ್ದೀನಿ. ಯಾಕಂತಂದ್ರೆ ಸ್ವಲ್ಪ ಕೆಲವು ಕಾನ್ಸೆಪ್ಟ್ ಗಳನ್ನ ನಾನು ಮುಗಿಸ್ಕೊಳ್ತಿದ್ದೀನಿ. ಸೊ ಐ ವಿಲ್ ಟೇಕ್ ಮೇ ಬಿ ಅಪ್ ಟು ಅರೌಂಡ್ 6:30. ಸೊ ಈ ಥರ್ಡ್ ಸೆಷನ್ ಎಂಡ್ ಆಗುವುದು. ಹಿಯರ್ ಇಫ್ ಎ ಬಿ ಸಿ ಡಿ ಸಿ ಡಿ ಎಫ್ ಒಂದು ಉಳಿದಿರೋ ಕ್ವಶನ್ಸ್ ಗಳನ್ನ ನಾಳೆ ಟುಮಾರೋ ಐ ವಿಲ್ ಕಂಟಿನ್ಯೂ. ಸೊ ಈಗ ನೋಡಿ, ಇದರಲ್ಲಿ ಎ ಮೈನಸ್ ಪಿ ನೋಡಿ, ಈ ಕ್ವಶನ್ ಅಲ್ಲಿ ಎ ಮೈನಸ್ ಬಿ, ದಿಸ್ ಕ್ವಶನ್ ಎ ಮೈನಸ್ ಬಿ ಅಂದ್ರೆ ಏನ್ ಬರುತ್ತೆ? ಎ ಮೈನಸ್ ಬಿ ಅಂದ್ರೆ ಸೆಟ್ ಆಫ್ ಆಲ್ ಎಲಿಮೆಂಟ್ಸ್ ಆಫ್ ಎ ವಿಚ್ ಆರ್ ನಾಟ್ ಇನ್ ಬಿ, ಅಂದ್ರೆ ಇಲ್ಲಿ ಜಸ್ಟ್ ಎ ಬಿ ಆಗುತ್ತೆ. ಅಂಡ್ ಬಿ ಮೈನಸ್ ಎ ಇದು ಏನಾಯ್ತು? ಬಿ ಮೈನಸ್ ಎ ದ ಎಲಿಮೆಂಟ್ಸ್ ಆಫ್ ಬಿ ಬಟ್ ನಾಟ್ ಇನ್ ಎ ಅಂದ್ರೆ ಸಿ ಡಿ ಆಗುತ್ತೆ. ಸೊ ಇಲ್ಲಿ ನೋಡಿ, ನಮ್ಗೆ ಎ ಕ್ರಾಸ್ ಬಿ ಅಂತಂದ್ರೆ ಇದರಲ್ಲಿ 2 ಎಲಿಮೆಂಟ್ಸ್ ಇದೆ, ಇದರಲ್ಲಿ 2 ಎಲಿಮೆಂಟ್ಸ್ ಇದೆ, 4 ಎಲಿಮೆಂಟ್ಸ್ ಆಗುತ್ತೆ. ದಟ್ ಯು ನೋ. ಸೊ ಎನ್ ಆಫ್ ಎ ಎಂ ಇದ್ದು, ಎನ್ ಆಫ್ ಬಿ ಎನ್ ಇದ್ದು, ಎನ್ ಆಫ್ ಎ ಕ್ರಾಸ್ ಬಿ ಏನಾಗ್ಬೇಕು? ಎಂ ಎನ್ ಎಲಿಮೆಂಟ್ಸ್ ಆಗ್ಬೇಕು ಅಂತ. ಸೊ ಎ ಮೈನಸ್ ಬಿ ಕ್ರಾಸ್ ಬಿ ಮೈನಸ್ ಎ ಈಸ್ ವಾಟ್? ಏನು? 4. ಇಲ್ಲಿ 2 ಎಲಿಮೆಂಟ್ಸ್ ಇದೆ, 2 ಎಲಿಮೆಂಟ್ಸ್ ಇದೆ, ದಟ್ ಈಸ್ 4 ಎಲಿಮೆಂಟ್ಸ್ ಆಗುತ್ತೆ ಅಂತ. ನೆಕ್ಸ್ಟ್ ಇದು ನೋಡಿ, ಇಫ್ ಸೈನ್ ಇನ್ವರ್ಸ್ ಎಕ್ಸ್ ಇಸ್ ಈಕ್ವಲ್ ಟು ವೈ, ದೆನ್ ದಟ್ ಈಸ್ ನಥಿಂಗ್ ಬಟ್ ವೈ ಅಂತಂದ್ರೆ ಇದು ದಿಸ್ ಈಸ್ ನಥಿಂಗ್ ಬಟ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್. ದ ಪ್ರಿನ್ಸಿಪಲ್ ವ್ಯಾಲ್ಯೂ ಆಫ್ ದಿ ಇನ್ವರ್ಸ್ ಟ್ರಿಗ್ನಾಮೆಟ್ರಿ ಫಂಕ್ಷನ್ ಸೈನ್ ಇನ್ವರ್ಸ್ ಎಕ್ಸ್ ಏನು? -π/2 ಲೆಸ್ ದೆನ್ ಆರ್ ಈಕ್ವಲ್ ಟು ವೈ ಲೆಸ್ ದೆನ್ ಆರ್ ಈಕ್ವಲ್ ಟು π/2. ಸೊ ದಿಸ್ ಈಸ್ ದಿ ಕರೆಕ್ಟ್ ಚಾಯ್ಸ್. ಅಂದ್ರೆ -π/2 to +π/2 ಅಂದ್ರೆ ಸೈನ್ ಇನ್ವರ್ಸ್ ಎಕ್ಸ್ ಈಕ್ವಲ್ಸ್ ವೈ, ದೆನ್ ದ ಪ್ರಿನ್ಸಿಪಲ್ ವ್ಯಾಲ್ಯೂ ಏನು ಅಂತ. ಈಗ ನೆಕ್ಸ್ಟ್ ಈ ಕಾನ್ಸೆಪ್ಟ್ ಅಲ್ಲಿ ಏನಿದೆ ನೋಡಿ, ದಿಸ್ ಕ್ವಶನ್, see the order of the differential equation of the ellipse whose major and minor axis along x-axis and y-axis respectively is. So ಇದರಲ್ಲಿ ಎಲಿಪ್ಸ್ ಈಕ್ವೇಶನ್ ಏನು ಅಂತ ನೋಡೋಣ. x² / a² ಪ್ಲಸ್ y² / b² ಇಸ್ ಈಕ್ವಲ್ ಟು 1. ಇದು ಏನು? ಎಲಿಪ್ಸಿನ ಈಕ್ವೇಶನ್. ನಮಗೆ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಹೇಗಿರುತ್ತೆ ಅಂತಂದ್ರೆ, ಈಕ್ವೇಶನ್ ಅಲ್ಲಿ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೋ ಅಷ್ಟು ಆರ್ಡರ್ ಡಿಫರೆನ್ಷಿಯಲ್ ಈಕ್ವೇಶನ್ ಅನ್ನ ಆರ್ಡರ್ ಆಗಿರುತ್ತೆ. ನೋಡಿ, ಇಲ್ಲಿ ಎ ಮತ್ತು ಬಿ 2 ಆರ್ಬಿಟ್ರರಿ ಕಾನ್ಸ್ಟೆಂಟ್ ಎಲಿಪ್ಸ್ ನಲ್ಲಿ ಇರೋದ್ರಿಂದ ಡಿಫರೆನ್ಷಿಯಲ್ ಈಕ್ವೇಶನ್ ಆರ್ಡರ್ ಏನಾಗಿರುತ್ತೆ? 2 ಆಗಿರುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ಸೊ ನಂಬರ್ ಆಫ್ ದ ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್, ಇದು ಇಂಪಾರ್ಟೆಂಟ್. ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಈಸ್ ಈಕ್ವಲ್ ಟು ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್. ಓಕೆ, ನಂಬರ್ ಆಫ್ ಎಷ್ಟು ಆರ್ಬಿಟ್ರರಿ ಕಾನ್ಸ್ಟೆಂಟ್ ಇರುತ್ತೋ, ನಂಬರ್ ಆಫ್ ಆರ್ಬಿಟ್ರರಿ ಕಾನ್ಸ್ಟೆಂಟ್ ಪ್ರೆಸೆಂಟ್ ಇನ್ ದಿ ಈಕ್ವೇಶನ್, ಪ್ರೆಸೆಂಟ್ ಇನ್ ದಿ ಓಕೆ ಸೊಲ್ಯೂಷನ್ ಆರ್ ಈಕ್ವೇಶನ್. ಓಕೆ, ಇದು ಆರ್ಡರ್ ಆಫ್ ದ ಡಿಫರೆನ್ಷಿಯಲ್ ಈಕ್ವೇಶನ್ ಆಗುತ್ತೆ. ಓಕೆ, ಸೊ ಇದರಲ್ಲಿ ಈಗ ಈ ಕ್ವಶನ್ ಅಲ್ಲಿ ನೋಡಿ, ಈಕ್ವೇಶನ್ ಆಫ್ ದ ಕರ್ವ್ ಪಾಸಿಂಗ್ ಥ್ರೂ 3,9 which satisfies the differential equation dy/dx is equal to x plus 1/x². ಇದು ಡಿಫರೆನ್ಷಿಯಲ್ ಈಕ್ವೇಶನ್ ನನಗೆ 2 ಕ್ವಶನ್ ಬರುತ್ತೆ, ಅರ್ಥ ಮಾಡ್ಕೋಬೇಕು. ಸೊ ಈಗ ನಾನು ಈ ಪ್ರಾಬ್ಲಮ್ ತೆಗೆದುಕೊಳ್ತಾ ಇದ್ದೀನಿ. ಈಗ dy/dx ಇಂಟಿಗ್ರೇಟ್ ಮಾಡೋಣ ಇದನ್ನ. ಸೊ dy/dx is equal to x plus 1/x². ಓಕೆ, ಸೊ ವೆನ್ ಯು ಇಂಟಿಗ್ರೇಟ್ ದಿಸ್, ಈಗ ಇಂಟೆಗ್ರಲ್ ಆಫ್ ದಿಸ್ ಒನ್ ಎಲ್ಲ ಇಂಟಗ್ರೇಟ್ ಮಾಡ್ತಾ ಇದೆ. ಇಂಟೆಗ್ರಲ್ ಆಫ್ dy/dx is y. Okay, and integral of x is x²/2. Integral of 1/x² is -1/x. So plus c. Okay. So variable separable ಆಗಿ ಇದೆ actually. So now this is c, the arbitrary constant. ಇದು ಏನಾಗಿದೆ? This passes through ಕಾನ್ಸೆಪ್ಟ್ ಇದೆ ನೋಡಿ, 3,9 passes through ordered pair 3,9. Therefore, substitute x is equal to 3, y is equal to 9 in the equation. ಈ equation ಗೆ substitute ಮಾಡಿ. ಸೊ ಅವಾಗ ಏನಾಗುತ್ತೆ? y is equal to 9. ಓಕೆ, this is 3² ಅಂದ್ರೆ 9/2 minus, okay, so minus this is 1/3 plus c.
ಸೊ ಇದನ್ನ ಸಿಂಪ್ಲಿಫಿಕೇಶನ್ ಮಾಡ್ಕೊಳ್ಳಿ. ಇದನ್ನ ಸಿಂಪ್ಲಿಫೈ ಮಾಡಿದಾಗ ನಮಗೆ ನೋಡಿ, ಆಕ್ಚುಲಿ ನಮಗೆ ಇಲ್ಲಿ ಬಂದಿದೆ, ನಮಗೆ ಇದನ್ನ ನಾವು ತೆಗೆದುಕೊಂಡಾಗ ನೋಡ್ಬೋದು ಇಲ್ಲಿ ನೋಡಿ, ದಿಸ್ ಈಸ್ ಸಿಂಪ್ಲಿಫಿಕೇಶನ್ ಮಾಡಿದಾಗ ನಮಗೆ ಜಸ್ಟ್ ಸಿಂಪ್ಲಿಫೈ ದಿಸ್ 29/6 ಬರುತ್ತೆ. ಸೊ ಯು ಆರ್ ಗೆಟಿಂಗ್ 29/6 ಅಂತ ಅಂದ್ರೆ, ಸೊ ಆಪ್ಷನ್ ನೋಡಿ ಇದು ದಿಸ್ ಈಸ್, ಈಗ ನೋಡಿ, ಈಗ ನಮ್ಗೆ ಇಲ್ಲಿ ಈಗ 6 is the LCM, 6xy ಅಂತ ಬರುತ್ತೆ, is it 3x square plus 29x minus 6. Check it and rectify, do this one. So I'm doing quickly. So C 29/6 ಬಂದಾಗ ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಇದಕ್ಕೆ ಸಬ್ಸ್ಟಿಟ್ಯೂಟ್ ಮಾಡಿದಾಗ 29/6 ಅಂತ ಸಬ್ಸ್ಟಿಟ್ಯೂಟ್ ಮಾಡಿದಾಗ, ಸಿಂಪ್ಲಿಫೈ ಮಾಡಿದಾಗ we are getting option 3, okay, as the correct choice. ಈಗ ಇದು integral of g of x into dx is equal to gx, then integral of f of x plus f dash x into g of x dx. ತುಂಬಾ ಇಂಡೈರೆಕ್ಟ್ ಕ್ವಶನ್ ಇದು. ಸೊ ನೋಡಿ, ಇದನ್ನ ನಾವು ಹೀಗೆ ಬರಿಬೋದಾ, ಇಂಟೆಗ್ರಲ್ ಆಫ್ g of x into dx is equal to gx ಅಂತಂದ್ರೆ, ಈಗ ನಿಮಗೆ is equal to gx ಅಂತಂದ್ರೆ ಡೆರಿವೇಟಿವ್ ಆಫ್ g of x ಇದೆಯಲ್ಲ, ಡೆರಿವೇಟಿವ್ ಆಫ್ g of x ಅಂದ್ರೆ g dash of x is equal to gx ಆಗಬೇಕು ಇಟ್ ಸೆಲ್ಫ್. ನೋಡಿ, ಆಕ್ಚುಲಿ ಅದೊಂದೇ ಕಾನ್ಸೆಪ್ಟ್ ಆಕ್ಚುಲಿ ನಮ್ಗೆ ನೋಡಿ ಆತರ ಆಗುವಂತದ್ದು. ಇಂಟೆಗ್ರಲ್ ಆಫ್ ಇ ಪವರ್ ಎಕ್ಸ್ ಈಸ್ ಇ ಪವರ್ ಎಕ್ಸ್, ಡೆರಿವೇಟಿವ್ ಆಫ್ ಇ ಪವರ್ ಎಕ್ಸ್ ಈಸ್ ಇ ಪವರ್ ಎಕ್ಸ್, ಇದೊಂದೇ ನಮ್ಗೆ ಏನು ಬರುವಂತ, ಇದನ್ನ ಸ್ಯಾಟಿಸ್ಫೈ ಮಾಡುವಂತದ್ದು. ಅಂದ್ರೆ ಇಂಟೆಗ್ರಲ್ ಆಫ್ ಜಿ ಆಫ್ ಎಕ್ಸ್, ಇ ಆಫ್ ಎಕ್ಸ್ ಇ ಎಕ್ಸ್ ಇದಂದ್ರೆ ಇ ಪವರ್ ಎಕ್ಸ್ ಮಾತ್ರ ಇಂಟೆಗ್ರಲ್ಗೆ ಡೆರಿವೇಟಿವ್ ಅದಕ್ಕೆ ಅದೇ ಬರುತ್ತೆ ಅಂತ ಆಯ್ತು. ಅಂದ್ರೆ ಈಗ ಜಿ ಆಫ್ ಎಕ್ಸ್ ವಿಲ್ ಬಿ ಪಾರ್ಟ್ ಏನು ಇ ಪವರ್ ಎಕ್ಸ್ ಅಂತ ಆಗುತ್ತೆ. ಇದು ಇಂಪಾರ್ಟೆಂಟ್. ಓಕೆ, ಸೊ ನೋಡಿ, ಸೊ ದೇರ್ ಫಾರ್ ಈಗ ನೋಡಿ ದಿಸ್ ಈಸ್, ಈಗ ಈ ಪ್ರಾಬ್ಲಮ್ ಏನಾಗುತ್ತೆ, ಇಂಟೆಗ್ರಲ್ ಆಫ್ ಹೇಳಿದ್ದಾರೆ ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್, ಓಕೆ, ಇಂಟು ಜಿ ಆಫ್ ಎಕ್ಸ್ ಅಂದ್ರೆ ಏನೇನಾಯ್ತು ಇಲ್ಲಿ ಇ ಪವರ್ ಎಕ್ಸ್, ಬಿಕಾಸ್ ಜಿ ಆಫ್ ದಿಸ್ ಇಂಪ್ಲೈಸ್ ಜಿ ಆಫ್ ಎಕ್ಸ್ ಈಸ್ ಇ ಪವರ್ ಎಕ್ಸ್ ಓನ್ಲಿ. ಇ ಪವರ್ ಎಕ್ಸ್ ಮಾತ್ರ ಇಂಟಗ್ರೇಷನ್ ಮಾಡಿದ್ರು ಅದೇ ಫಂಕ್ಷನ್ ಬರುತ್ತೆ, ಡಿಫ್ರೆನ್ಶಿಯೇಟ್ ಮಾಡಿದ್ರು ಕೂಡ ಅದೇ ಫಂಕ್ಷನ್ ಬರುತ್ತೆ. ಅದು ಯಾವುದು, ಓನ್ಲಿ ಜಿ ಆಫ್ ಎಕ್ಸ್. ಸೊ ಅಕಾರ್ಡಿಂಗ್ ಟು ಅವರ್ ಪ್ರಾಪರ್ಟಿ, ಓಕೆ, ನಮಗೆ ಗೊತ್ತಿದೆ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಪ್ಲಸ್ ಎಫ್ ಡ್ಯಾಶ್ ಎಕ್ಸ್ ಅಂದ್ರೆ ಇ ಪವರ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಬಟ್ ಇ ಪವರ್ ಎಕ್ಸ್ ಅಂದ್ರೆ ಏನಂತ ತಗೊಂಡಿದೀವಿ, ಜಿ ಆಫ್ ಎಕ್ಸ್. ದೇರ್ ಫೋರ್ ಜಿ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್. ಸೊ ಯಾವ್ದು ಆಪ್ಷನ್ ಸರಿ ಆಗುತ್ತೆ, ಎಫ್ ಆಫ್ ಎಕ್ಸ್ ಇಂಟು ಜಿ ಆಫ್ ಎಕ್ಸ್. ದಿಸ್ ವಿಲ್ ಬಿ ದ ಕರೆಕ್ಟ್ ಚಾಯ್ಸ್. ಓಕೆ, ಸೊ ನೋಡಿ, ಇದು ಟ್ರಿಕಿ ಆಗಿದೆ. ನಾವು ಅಲ್ಲಿ ಈ ಕಾನ್ಸೆಪ್ಟ್ ಇಂಟೆಗ್ರಲ್ ಆಫ್ ಜಿ ಆಫ್ ಎಕ್ಸ್ ತಗೊಳ್ಳುವಂಥದ್ದು, ಇ ಆಫ್ ಎಕ್ಸ್ ಅಂತ ತಗೋಬೇಕು ಅನ್ನುವಂತ ಐಡಿಯಾ ಬರಬೇಕು. ಓಕೆ, ಸೊ ಅದೇ ತರ ಇನ್ನೊಂದು ನೋಡಿ, ಇದು ಇಂಟಗ್ರೇಷನ್ ಮೇಲೆ ಇರ್ತಕ್ಕಂಥ ಇನ್ನೊಂದು ಪ್ರಾಬ್ಲಮ್. ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಈಸ್ ಜಿ ಆಫ್ ಎಕ್ಸ್, ಇಂಟೆಗ್ರಲ್ ಆಫ್ ಜಿ ಆಫ್ ಎಕ್ಸ್ ಇಂಟು ಡಿ ಎಕ್ಸ್ ಇಸ್ ಹೆಚ್ ಆಫ್ ಎಕ್ಸ್, ದೆನ್ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಈಸ್. ಓಕೆ, ಸೊ ಇದು ನೋಡಿ, ಇದರಲ್ಲಿ ನಮಗೆ ಇಂಟಗ್ರೇಷನ್ ಬೈ ಪಾರ್ಟ್ಸ್ ಯೂಸ್ ಮಾಡೋಣ. ಇದನ್ನ ದಟ್ ಈಸ್ ಇಂಟೆಗ್ರಲ್ ಆಫ್ ಎಕ್ಸ್ ಇಂಟು ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್. ಸೊ ಐ ಆಮ್ ಟೇಕಿಂಗ್ ದ ಇಂಟಗ್ರೇಷನ್ ಬೈ ಪಾರ್ಟ್ಸ್. ಫಸ್ಟ್ ಫಂಕ್ಷನ್ ಎಕ್ಸ್ ಅಂತ ತಗೊಳ್ತಾ ಇದ್ದೀನಿ, ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡಿ ಎಕ್ಸ್, ಓಕೆ, ಮೈನಸ್ ಇಂಟೆಗ್ರಲ್ ಆಫ್ ಫಸ್ಟ್ ಫಂಕ್ಷನ್, ಇಂಟೆಗ್ರಲ್ ಆಫ್ ಸೆಕೆಂಡ್ ಫಂಕ್ಷನ್, ಇಂಟೆಗ್ರಲ್ ಆಫ್ ದಿ ನೋಡಿ, ಇದು ಸೇಮ್ ರಿಪೀಟ್ ಆಗುತ್ತೆ. ಓಕೆ, ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಇಂಟು ಡೆರಿವೇಟಿವ್ ಆಫ್ ಎಕ್ಸ್ ಫಸ್ಟ್ ಫಂಕ್ಷನ್, therefore x into integral of f of x into dx minus integral of f of x into derivative of x ಅಂದ್ರೆ ಏನಾಯ್ತು 1. ಸೊ ನಾವು ಈಗ ಇದನ್ನ ಏನಂತ ಬರೀಬಹುದು, ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಜಿ ಆಫ್ ಎಕ್ಸ್ ಅಂತ ಕೇಳಿದ್ದಾರೆ. ಓಕೆ, ಸೊ ಇಂಟೆಗ್ರಲ್ ಆಫ್ ಎಫ್ ಆಫ್ ಎಕ್ಸ್ ಅಂದ್ರೆ ಜಿ ಆಫ್ ಎಕ್ಸ್, therefore x into g of x minus this is integral of f of x under g of x. So what we are getting now, but integral of g of x anta yenide h of x anta ide, hagagi x into g of x minus integral of g of x is h of x. So x into g of x minus h of x. So x into g of x minus h of x, option 1 is the correct choice. Okay, so idu namage ಏನು ಇಂಟಗ್ರೇಷನ್ ಬೈ ಪಾರ್ಟ್ಸ್ ಅನ್ನ ಯೂಸ್ ಮಾಡಿಕೊಂಡು ಮಾಡಿರ್ತಕ್ಕಂಥ ಪ್ರಾಬ್ಲಮ್.
ಇದು ನೋಡಿ ಡೆಫಿನೆಟ್ ಇಂಟೆಗ್ರಲ್ ಮೇಲೆ ಇರ್ತಕ್ಕಂಥ ಕಾನ್ಸೆಪ್ಟ್. ಒಂದು ನೆನಪಲ್ಲಿ ಇಟ್ಕೊಳ್ಬೇಕು ನೀವು ಇಲ್ಲಿ, ಇದರಲ್ಲಿ ಯಾವುದೇ ಕಾನ್ಸೆಪ್ಟ್ ನೋಡಿ ಹೇಗಿದ್ರೆ ಎ ಟು ಬಿ, ಸಪೋಸ್ 0 to a ಅಂತ ಇದೆ ಅಂತ ಇಟ್ಕೊಳ್ಳೋಣ. ಸಪೋಸ್ ಈಗ ನೋಡಿ 0 to a ಇದೆ ಅಂತಂದ್ರೆ ರೂಟ್ ಆಫ್ a ಮೈನಸ್ ಎಕ್ಸ್, ರೂಟ್ ಆಫ್ ಎಕ್ಸ್, ರೂಟ್ ಆಫ್ a ಮೈನಸ್ ಎಕ್ಸ್ ಆಲ್ವೇಸ್ ಈಕ್ವಲ್ ಟು a by 2. ಇನ್ನೊಂದು ಕಾನ್ಸೆಪ್ಟ್ ಏನು ಅಂತಂದ್ರೆ ನೋಡಿ ದಿಸ್ ಒನ್ ಇದಿದೆಯಲ್ಲ, ದಿಸ್ ಇಸ್ a to b root of a plus b minus x. Okay, this is ನೋಡಿ root of x plus root of a plus b minus x is always equal to b minus a divided by 2. Okay, ಇದು ಡೆಫಿನೆಟ್ ಇಂಟೆಗ್ರಲ್ ನ ಒಂದು ಶಾರ್ಟ್ ಟೆಕ್ನಿಕ್ಸ್ ಇದು. ಸೊ ಇದನ್ನ ನೀವು ಆಕ್ಚುಲಿ ಸಾಲ್ವ್ ಮಾಡೋದಾದ್ರೆ i ಅಂತ ತಗೋಬೇಕು. ಮತ್ತೆ ಇದನ್ನ a plus b using this property a to b f of x into dx is equal to a to b f of a plus b minus x into dx. Okay, so instead of using that directly, so we can use this. Okay, ನೋಡಿ ಇಲ್ಲಿ ಏನಾಗಿದೆ, ಈ 4 ಇದೆಯಲ್ಲ, ಈ 4 ಇದೆಯಲ್ಲ, ಇದು 3 plus 1 ಇನ ಸಮ್. ಹಂಗಾಗಿ ಏನಾಗುತ್ತೆ, this will become okay 3 minus 1 by 2 ಅಂದ್ರೆ 2 by 2 that is equal to 1. So option 1 is the correct choice. Okay, so ಇದು ಇಂಟೆಗ್ರಲ್ಸ್ ಮೇಲೆ ನಾವು ತೆಗೆದುಕೊಳ್ತಂಥದ್ದು. ಈಗ ದಿಸ್ ಒನ್ ಫಾರ್ ದ ಕರ್ವ್ y is equal to 5x minus 2x cube. Okay, so as if x increases at the application of derivative ಮೇಲೆ rate of change increasing ಕಾನ್ಸೆಪ್ಟ್ ಮೇಲೆ ಇರುವಂತದ್ದು. Okay, for the curve y is equal to 5x minus 2x cube, if x increases at the rate of 2 units per second, then the rate at which the slope of the curve is changing when x is equal to 3 is. ಈಗ ಇದನ್ನ dy by dx ಅಂತ ತೆಗೆದುಕೊಳ್ಳೋಣ. ಸೊ ಯಾವುದೇ ಅಪ್ಲಿಕೇಶನ್ ಆಫ್ ಡೆರಿವೇಟಿವ್ ನಲ್ಲಿ ನಾವು dy by dx ಮಾಡಲೇಬೇಕು. 5 minus 2x cube ಅಂದ್ರೆ 2 into derivative of x square ಅಂದ್ರೆ 3x square. ಸೊ 5 minus 6x square ಆಯಿತು. ಓಕೆ, ಈಗ if x increases at the rate of 2 units, then the rate at which the slope of the curve is changing. ಇದು ಸ್ಲೋಪ್, ಇದು ಆಕ್ಚುಲಿ ಸ್ಲೋಪ್, ಇದು ಸ್ಲೋಪ್ ಸಿಗುತ್ತೆ. ಸ್ಲೋಪ್ ಆಫ್ ದ ಕರ್ವ್ ಇಸ್ ಚೇಂಜಿಂಗ್ ಅಂತಂದ್ರೆ ನಾವು ಈಗ ಡಿ ಬೈ ಡಿ ಟಿ ಆಫ್ ಡಿ ವೈ ಬೈ ಡಿ, ಇದು ಸ್ಲೋಪ್, ದಿಸ್ ಇಸ್ ಸ್ಲೋಪ್. ಸ್ಲೋಪ್ ಈಸ್ ಚೇಂಜಿಂಗ್ ಕಂಡುಹಿಡಿಬೇಕು. ಸೊ ದಟ್ ಈಸ್ ಓಕೆ. ಸೊ ವಾಟ್ ಇಸ್ ದಿಸ್, ಇದೇನಾಯ್ತು, ಡೆರಿವೇಟಿವ್ ಆಫ್ 5 minus 6x square ಅಂತಂದ್ರೆ ನೆಕ್ಸ್ಟ್ ಈಗ ನೀವು ವಿ ಹ್ಯಾವ್ ಟು ಟೇಕ್ ನೆಕ್ಸ್ಟ್ ಏನಾಗುತ್ತೆ, ಡೆರಿವೇಟಿವ್ ಆಫ್ ಡಿ ಬೈ ಡಿ ಟಿ ಆಫ್ 5 minus 6x square. So derivative of 5 with respect to any variable is 0 minus ಇದೇನಾಯಿತು 6x square, 6 into derivative of x square is 2x. ಬಟ್ ನಾವು ಡಿಫರೆನ್ಶಿಯೇಟಿಂಗ್ ವಿತ್ ರೆಸ್ಪೆಕ್ಟ್ ಟು ಟಿ ಅಂತ ಮಾಡ್ತಾ ಇದೀವಲ್ವಾ, ಇಂಟು dx by dt ಅಂತ ಆಗುತ್ತೆ. ಸೊ ದಟ್ ಈಸ್ minus 6 into 2 into x ಅಂತಂದ್ರೆ ನೋಡಿ ರೇಟ್ ಆಫ್ 2 units per second ಅಂತ ಇದೆ. ಸೊ ಈಗ ನಾವು ಏನಾಗಬೇಕಿದು, ಸೊ ದಿಸ್ ಇಸ್ 2x into dx by dt. 2 units ಅಂತಂದ್ರೆ ಇದು x ಅಂದ್ರೆ 3, ಇದು x is equal to 3 ಅಂತ ಇದೆ. ಸೊ 3 ಅಂತ ತಗೊಳ್ತೀವಿ. ಇದು dx by dt ಇವ್ರು ಕೊಟ್ಟಿದ್ದಾರೆ 2 units per second ಅಂದ್ರೆ 2 ಅಂತ. ಸೊ ವಿ ಆರ್ ಗೆಟಿಂಗ್, ಸೊ ದಟ್ ಈಸ್ minus 72 okay units per second. Option 2 is the correct choice. Okay, so next last question ಇದು ನೋಡಿ, this will be on ಏನು ಲಾಗರಿಥಮಿಕ್ ಡಿಫರೆನ್ಸಿಯೇಷನ್. ಈಗ ನೋಡಿ ಇದರಲ್ಲಿ y is equal to x minus 1 whole square, x minus 2 whole cube, x minus 3 ಅಂದ್ರೆ apply log y. So just I'm giving the clue. Okay, x minus 1 whole square, x minus log apply ಮಾಡಿ, log apply ಮಾಡಿದ್ಮೇಲೆ ಏನಾಗುತ್ತೆ, and substitute x is equal to 4 ಅಂದ್ರೆ ಡಿಫರೆನ್ಶಿಯೇಟ್ ಮಾಡಿ, ಡಿವೈಡ್ ಬೈ ಲಾಗರಿಥಮಿಕ್ ಅಪ್ಲೈ ಮಾಡಿ, ಡಿಫರೆನ್ಶಿಯೇಟ್ ಮಾಡಿ, x is equal to 4 ಅನ್ನು ಅಪ್ಲೈ ಮಾಡಿ, you will get 516 as the answer. Okay, so this is okay. So up to 30 questions ನಾನು ಈಗ ಡಿಸ್ಕಸ್ ಮಾಡ್ತಾ ಇದ್ದೀನಿ. ಸೊ ನೆಕ್ಸ್ಟ್ ಕ್ಲಾಸ್ ಅಲ್ಲಿ tomorrow will be discussing remaining 30 questions. Okay, I am discussing now. So yesterday just I gave the glance and hint. So here we have to take a logarithmic differentiation. Actually the differentiation ಮಾಡಬೇಕು ಅಂತಂದ್ರೆ ಪ್ರಾಡಕ್ಟ್ ರೂಲ್ ಅನ್ನು ಯೂಸ್ ಮಾಡೋದಲ್ಲ. ನಾವೀಗ ಇದರಲ್ಲಿ ಈಗ when you apply logarithmic differentiation, okay, so log y is equal to
when you apply the logarithm on both sides, okay, direct ಆಗಿ ಮಾಡ್ತಾ ಇದ್ದೀನಿ. This is log of ಆ ಟರ್ಮ್ ಅನ್ನ ಬರೀಬೇಕು. Okay, so this when you write the term log of, this is log of x minus 1 whole square plus log of x minus 2 whole cube plus log of x minus 3 whole to the power of 5. ಹೀಗೆ. ಸೊ ಈಗ ಅಪ್ಲೈಯಿಂಗ್ ದ ಲಾಸ್ ಆಫ್ ಲಾಗರಿಥಮ್ಸ್, ಓಕೆ, ನಾವು ಹೇಗೆ ಮಾಡ್ತೀವಿ? ದಿಸ್ ಇಸ್ ಲಾಗರಿಥಮಿಕ್ ಡಿಫರೆನ್ಸಿಯೇಷನ್. ದಿಸ್ ಇಸ್ 2 log x minus 1. ಓಕೆ, ಬಿಕಾಸ್ ಪವರ್ ಏನಿದೆ ಅದು ಇಲ್ಲಿ ಬರುತ್ತೆ. ಪ್ಲಸ್ 3 log x minus 2 and plus 5 log x minus 3. ಹೀಗೆ. ಸೊ ದಿಸ್ ಈಸ್ ಈಕ್ವಲ್ ಟು log y. ವೆನ್ ಯು ಡಿಫರೆನ್ಶಿಯೇಟ್ ದಿಸ್, ಇದು ಏನಾಗುತ್ತೆ? ಲಾಗರಿಥಮ್ ಆಫ್ y ಡಿಫರೆನ್ಶಿಯೇಟ್ ಮಾಡಿದ್ರೆ 1 by y. This is another function. Therefore, we are differentiating with respect to x dy by dx. And this is 2. Derivative of log of x minus 1 is x minus 1 plus 3 into derivative of log of x minus 2 is 1 by x minus 2. So x minus 2. Derivative of x minus 2 is 1 plus 5 into derivative of log of x minus 3 is 1 by x minus 3. ನೋಡಿ, ಇಲ್ಲಿ ಏನ್ ಹೇಳಿದ್ದಾರೆ? dy by dx at x is equal to 4 ಅಂತ ಹೇಳಿದ್ದಾರೆ. ಹಾಗಾಗಿ ನಾವೀಗ ನೋಡಿ x equals 4 ಅಂತ ತಗೊಂಡಾಗ ನೋಡಿ, ಇದನ್ನ ನಾವು ಈಗ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. dy by dx is equal to, ಓಕೆ, ಸೊ y into 2, ನೋಡಿ, this is y into 2 divided by x minus 1 plus 3 divided by x minus 2 plus 5 divided by x minus 3. Just giving the hint now and you have to complete the answers. Okay, so almost all ನಾನು ಆನ್ಸರ್ಸ್ ಅನ್ನು ಕಂಪ್ಲೀಟ್ ಮಾಡ್ತೀನಿ and arriving stage ನಲ್ಲಿ ನಾನು incomplete ಮಾಡ್ತೀನಿ. So that is left to you. Okay, so I will give the answer for that and complete the steps in detail. ಯಾಕಂತಂದ್ರೆ ಎಲ್ಲಾ ಸ್ಟೆಪ್ಸ್ ಗಳನ್ನ ನಾನು ಮಾಡ್ತಾ ಹೋದ್ರೆ within the time I could not complete. ಸೊ ನಾವು ಈಗ ನೋಡಿ, ಈಗ ಇದರಲ್ಲಿ ಏನಾಗುತ್ತೆ? y ಬೇಕು ನಮಗೆ. ಆಕ್ಚುಲಿ ಇಲ್ಲಿ x ಅಂತ ಕೊಟ್ಟಿದ್ದಾರಲ್ವಾ, x ಅಂತ ಕೊಟ್ಟಿದ್ದಾರೆ. x is equal to 4 ಅಂತ ಅಂದ್ರೆ ಆಕ್ಚುಲಿ ಇಲ್ಲಿ y ಸಬ್ಸ್ಟಿಟ್ಯೂಟ್ ಮಾಡಬೇಕು. ಸೊ dy by dx at x is equal to 4 we have to find out. ಸೊ y ಅನ್ನು ಕೂಡ ನಾವು ತಗೊಳ್ಬೇಕಾಗತ್ತೆ. ಅಂದ್ರೆ ಇಲ್ಲಿ ಏನಾಗುತ್ತೆ ನೋಡಿ, y is written as, ಇಲ್ಲಿ ಹಾಕ್ಬೇಕು ನಾವೀಗ. x ಗೆ 4 ಆದ್ರೆ 4 minus 1 whole square ಅಂದ್ರೆ 3 square ಆಗುತ್ತೆ. ಇಂಟು 4 minus 2 whole cube ಅಂತ ಇದೆ ಇಲ್ಲಿ. 4 minus 2 whole cube ಅಂದ್ರೆ 2 cube ಆಯ್ತು. ಓಕೆ, 4 minus 1 3 square and into this is 4 minus 3 whole to the power of 5 ಅಂದ್ರೆ 1 to the power of 5 ಆಗುತ್ತೆ. So that is 3 square ಅಂದ್ರೆ 9 into 8 into 1. Okay, this is equal to, okay, 72. So therefore y is 72. Y is 72. ಇದೇನಾಯ್ತು ನೋಡಿ, 2 divided by x ಗೆ ಹಾಕ್ಬೇಕು 4 minus 1. 4 minus 1 ಅಂದ್ರೆ 3 plus 3 by x minus 2. x 4 minus 2 ಅಂದ್ರೆ ಇದೇನಾಯ್ತು 2 ಆಗುತ್ತೆ. ಸೊ 5 by 4 minus 3 ಇದು 5 by 1 ಆಗುತ್ತೆ. ಸೊ ಈಗ ನಾವು 72 ಅನ್ನ LCM ತಗೊಂಡು, ಈಗ ನಾವು 72 ಅನ್ನು ತಗೊಂಡು, ಈಗ 3 2 6 is the LCM. 6 LCM ಅಂದ್ರೆ ಇದು multiplied by 2, this is multiplied by 3 and this is multiplied by 6. Therefore 72 4 plus 9 plus 30. ಓಕೆ, ಸೊ ನೋಡಿ, ಇದು ನೀವು ಈಗ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ, ಸೊ ವಾಟ್ ವಿ ಆರ್ ಗೆಟಿಂಗ್, ಅರೈವ್ ದ ಆನ್ಸರ್ ಹೇಳಿ ನೋಡೋಣ. ಸೊ 30, come on, quickly try to work out. ನೋಡಿ, ಸೊ ಈಗ 72 6 1 ಜಾ, ನೋಡಿ 6 1 ಜಾ 6 6 2 ಜಾ. ಸೊ now this is 12 into ಇದೇನಾಯ್ತು, ಓಕೆ, 30 plus 9 plus 4 39. ಓಕೆ, 43. ಓಕೆ, 39 plus 4 ಅಂದ್ರೆ 43. 12 43 ನೋಡಿ ಏನಾಯ್ತು, ಸೊ 516. This is the correct answer. Okay, so now ಇದು ನಾವು ಹೇಗೆ ನಾವು ಡಿಫರೆನ್ಶಿಯೇಟ್ ಲಾಗರಿಥಮಿಕ್ ಡಿಫರೆನ್ಶಿಯೇಷನ್ ಅನ್ನು ತಗೊಳ್ತಿದ್ವಿ ಅಂತ. ಸೊ ಹಾಗೇನೆ ಈ ಕ್ವಶನ್ ನೋಡಿ, ಕ್ವಶನ್ ನಂಬರ್ 31.
ದಿಸ್ ಈಸ್ ಬೇಸ್ಡ್ ಆನ್ ಚೈನ್ ರೂಲ್, ಬಟ್ ಇಟ್ಸ್ ಅ ಡಿಫರೆಂಟ್ ಥಿಂಗ್. ಇದು ಸ್ವಲ್ಪ ಡಿಫರೆಂಟ್ ಆಗಿದೆ, ಯೋಚನೆ ಮಾಡಿ. ಸೊ ಇಲ್ಲಿ ಏನಾಗುತ್ತೆ, y ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಇದೆ. ಯು ಕ್ಯಾನ್ ಫೈಂಡ್ ಡಿರೈವೇಟಿವ್ ಆಫ್ y dy by dx as cos x ಅಂತ ಹೇಳ್ಬೋದು. ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್. ಆದ್ರೆ ಇಲ್ಲಿ ಏನಾಗಿದೆ ಅಂದ್ರೆ, ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ಸೈನ್ ಎಕ್ಸ್ ಅಂತ ಇದೆ ನೋಡಿ, ಇದು ಇಂಪಾರ್ಟೆಂಟ್. ಈಗ ನೀವು y ಇಸ್ ಈಕ್ವಲ್ ಟು ಸೈನ್ ಎಕ್ಸ್ ಅಂತ ಇರೋದನ್ನ ವಿತ್ ರೆಸ್ಪೆಕ್ಟ್ ಟು ಎಕ್ಸ್ ಮಾಡಿದ್ರೆ ಕಾಸ್ ಎಕ್ಸ್ ಆಗುತ್ತೆ. ಅದೇ ಈ ಫಂಕ್ಷನ್ ಅನ್ನ ನೀವು dy ಬೈ ಡಿ ಟಿ ಅಂತ ತಗೊಂಡ್ರೆ, ಅನದರ್ ವೇರಿಯೇಬಲ್ ಆಗಿ ತಗೊಂಡ್ರೆ ಇದೇನಾಯ್ತು, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಈಸ್ ಕಾಸ್ ಎಕ್ಸ್ ಇಂಟು ಎಕ್ಸ್ ಅನ್ನೋದು ಅನದರ್ ವೇರಿಯೇಬಲ್ ಆಯ್ತು, ಡಿ ಎಕ್ಸ್ ಬೈ ಡಿ ಟಿ ಅಂತ ಆಗತ್ತೆ. ಸೊ ಇಲ್ಲಿ ನೀವು ಏನ್ ಮಾಡ್ತಾ ಇದ್ದೀರಿ ಅಂದ್ರೆ, ಡೆರಿವೇಟಿವ್ ಆಫ್ y ವಿತ್ ರೆಸ್ಪೆಕ್ಟ್ ಟು ದ ಸೇಮ್ ಫಂಕ್ಷನ್ ಸೈನ್ ಎಕ್ಸ್. ಆವಾಗ ಇದೇನಾಯ್ತು, ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಡೆರಿವೇಟಿವ್ ಆಫ್ ಸೈನ್ ಎಕ್ಸ್ ಅಂದ್ರೆ, ಸಾರಿ, with respect to sin x. That means we are getting 1. That means when you differentiate the given function with respect to the same function, so we are getting 1. Okay, with respect to the another variable x ಅಂತಂದ್ರೆ cos x ಆಗುತ್ತೆ. ಸೊ ಅಲ್ಲಿ ಆ ಐಡಿಯಾನ ನೋಡ್ಕೋಬೇಕು. ಸೇಮ್ ಫಂಕ್ಷನ್ ಆದ್ರೆ ನೀವು ಸಪೋಸ್ ಈಗ ಇದನ್ನ ಈಗ ಡೆರಿವೇಟಿವ್ ಆಫ್ cos x ಇದೇನಾಯ್ತು, ಮೈನಸ್ ಸೈನ್ ಎಕ್ಸ್ ಅಂತ ಆಗುತ್ತೆ ವಿತ್ ರೆಸ್ಪೆಕ್ಟ್ ಟು ಎಕ್ಸ್. ಅದೇ ನೀವು ವಿತ್ ರೆಸ್ಪೆಕ್ಟ್ ಟು cos x ಅಂತ ಮಾಡೋದಾದ್ರೆ, ಇದು ಡೆರಿವೇಟಿವ್ ಆಫ್ ಕಾಸ್ ಎಕ್ಸ್ ವಿತ್ ರೆಸ್ಪೆಕ್ಟ್ ಟು ಕಾಸ್ ಎಕ್ಸ್ ಅಂದ್ರೆ ಅದು ದಟ್ ವಿಲ್ ಬಿಕಮ್ 1 ಆಗುತ್ತೆ. ಸೊ ಹೀಗೆ, ಸೊ ದಟ್ ಈಸ್ ದ ಐಡಿಯಾ ಆಫ್ ದ ಚೈನ್ ರೂಲ್, ಬಟ್ ದ ಕಾನ್ಸೆಪ್ಟ್ ಲೈಸ್ ಹಿಯರ್. ಓಕೆ, ಸೊ ಹಾಗೇನೆ ಇಲ್ಲಿ ಇದರಲ್ಲಿ ನೋಡಿ, ದ ಪ್ಯಾರಾಮೆಟ್ರಿಕ್ ಇಕ್ವೇಶನ್, ಕ್ವಶನ್ ನಂಬರ್ 32. ಇಫ್ ದ ಪ್ಯಾರಾಮೆಟ್ರಿಕ್ ಇಕ್ವೇಶನ್ ಆಫ್ ದ ಕರ್ವ್ ಈಸ್ ಗಿವನ್ ಬೈ x is equal to cos theta plus log tan theta by 2 and y is equal to sin theta, then the points for which dy by dx equals 0 are given by ಅಂತ ಇದೆ. ಸೊ ಇಲ್ಲಿ ನಮಗೆ ಆಪ್ಷನ್ ನೋಡಿ, ಗೋ ಥ್ರೂ ದ ಆಪ್ಷನ್. theta is equal to n pi, theta is equal to 2n plus 1 into pi by 2, theta is equal to 2n plus 1 into pi, theta is equal to n pi ಅಂತ ಇದೆ. ಸೊ ಈಗ ಇದರಲ್ಲಿ ನಾವು ನೋಡಿದಾಗ ಇಲ್ಲಿ ಏನಾಗುತ್ತೆ ಅಂತಂದ್ರೆ, ಈಗ ಇದು ದಿಸ್ ಇಸ್ ಎ ಫೆಮಿಲಿಯರ್ ಪ್ರಾಬ್ಲಮ್ ಇನ್ ದ ಟೆಕ್ಸ್ಟ್ ಬುಕ್. ಎಕ್ಸ್ ಇಸ್ ಈಕ್ವಲ್ ಟು ಕಾಸ್ ಥೀಟಾ ಲಾಗ್ ಟ್ಯಾನ್ ಥೀಟಾ ಬೈ 2, ವೈ ಇಸ್ ಈಕ್ವಲ್ ಟು ಸೈನ್ ಥೀಟಾ. ಡಿಫ್ರೆನ್ಸಿಯೇಷನ್ ಅಲ್ಲಿ ಒಂದು ಫೆಮಿಲಿಯರ್ ಪ್ರಾಬ್ಲಮ್. ಕೆಲವು ಪ್ರಾಬ್ಲಮ್ಸ್ ಗಳನ್ನ, ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ಸ್ ಗಳನ್ನ ಸಿಇಟಿ ನಲ್ಲಿ ನೆನ್ಪಿಟ್ಕೋಬೇಕಾಗುತ್ತೆ. ಸೊ ಈಗ ಇಲ್ಲಿ ನಾನು ಡೈರೆಕ್ಟ್ ಆಗಿ ಬೈ ರಿಮೆಂಬರಿಂಗ್, ಓಕೆ, ನೆನ್ಪಿಟ್ಕೊಂಡು ನಾವೀಗ ಹೀಗೆ ಬರಿತಾ ಇದೀವಿ. ಡಿ ವೈ ಬೈ ಡಿ ಎಕ್ಸ್ ಏನ್ ಬರುತ್ತೆ ಅಂದ್ರೆ ಟ್ಯಾನ್ ಥೀಟಾ ಅಂತ ಬರುತ್ತೆ. ದಿಸ್ ಈಸ್ ಟ್ಯಾನ್ ಥೀಟಾ. ಸೊ ಈಗ ಟ್ಯಾನ್ ಥೀಟಾ ಅನ್ನೋದು ಇದು ರಿಸಲ್ಟ್. ನಮಗೆ ಇದು ಗಿವನ್ ಪ್ರಾಬ್ಲಮ್ ಇಸ್ ದ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್ ಇನ್ ದ ಟೆಕ್ಸ್ಟ್ ಬುಕ್. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ, ದ ಪಾಯಿಂಟ್ಸ್ ಫಾರ್ ವಿಚ್ dy by dx is equal to 0 ಆರ್ ಗಿವನ್ ಬೈ, ಅಂದ್ರೆ ದಿಸ್ ಇಂಪ್ಲೈಸ್ dy by dx is equal to 0 ವಿಚ್ ಆರ್ ಗಿವನ್ ಬೈ, ಅಂದ್ರೆ ಏನಾಗುತ್ತೆ, ಟ್ಯಾನ್ ಥೀಟಾ is equal to 0. ಟ್ಯಾನ್ ಥೀಟಾ ಯಾವಾಗ 0 ಆಗುತ್ತೆ, when ಥೀಟಾ is equal to 0, phi 2 pi ಅಂದ್ರೆ 180 ಡಿಗ್ರಿಗೆ 0 ಆಗುತ್ತೆ, 2 ಪೈಗೆ 0 ಆಗುತ್ತೆ, 3 ಪೈಗೆ 0 ಆಗುತ್ತೆ, 4 ಪೈಗೆ 0 ಆಗುತ್ತೆ. 1 ಅವರ್ ದ ಮಲ್ಟಿಪಲ್ಸ್ ಆಫ್ ಪೈಗೆಲ್ಲ ಟ್ಯಾನ್ ಥೀಟಾ 0 ಆಗುತ್ತೆ. ಹಾಗೆ ಸೈನ್ ಥೀಟಾನು 0 ಆಗುತ್ತೆ. ಸೊ ಹಾಗಾಗಿ ಇದನ್ನೇನಂತ ಬರಿಬಹುದು, ಥೀಟಾ ಇಸ್ ಈಕ್ವಲ್ ಟು ಎನ್ ಪೈ ವೇರ್ ಎನ್ ಬಿಲಾಂಗ್ಸ್ ಟು ಜೆಡ್ ಅಂತ. ಅಂದ್ರೆ ಎನ್ ಈಸ್ ವಾಟ್, 0, 1, 2, 3, 4, 5 ಲೈಕ್ ದಟ್. ಓಕೆ, ಎನ್ ಬಿಲಾಂಗ್ಸ್ ಟು ಜೆಡ್, ಎನಿ ಜೆಡ್ ಇಂಟಿಜರ್ಸ್. ಓಕೆ, ಸೊ ಹಾಗಾಗಿ ಏನಾಯ್ತು, ಆಪ್ಷನ್ 1 ಇಸ್ ದಿ ಕರೆಕ್ಟ್ ಚಾಯ್ಸ್. ಇದು ದ ಒನ್ಲಿ ಥಿಂಗ್ ಈಸ್, ಇಫ್ ಯು ರಿಮೆಂಬರ್ ಸರ್ಟನ್ ಸ್ಟ್ಯಾಂಡರ್ಡ್ ಪ್ರಾಬ್ಲಮ್, ಇದನ್ನ ಇಲ್ಲ ಅಂದ್ರೆ ಇದನ್ನ ವರ್ಕೌಟ್ ಮಾಡ್ಬೇಕಾಗತ್ತೆ. ಸೊ ವರ್ಕೌಟ್ ಮಾಡಿ dy by dx ಕಂಡಿಡ್ಕೊಂಡು ಆಮೇಲೆ ಇದನ್ನ ವರ್ಕೌಟ್ ಮಾಡ್ಬೇಕಾಗುತ್ತೆ. ಇಫ್ ಯು ರಿಮೆಂಬರ್ ದ ಪ್ರಾಬ್ಲಮ್, ದಟ್ ವರ್ಕ್ ಏನಾಗುತ್ತೆ, ಸಾಲ್ವ್ ಮಾಡೋದು ತಪ್ಪುಕೊಡುತ್ತೆ. ಇದು ಒಂದು ಸ್ಟ್ಯಾಂಡರ್ಡ್ ಪ್ರಾಬ್ಲಮ್, ನೆನ್ಪಿಟ್ಕೋಬೇಕು ರಿಸಲ್ಟ್ ಅನ್ನ. ಇದ್ರ ಮೇಲೆನೆ ನಾವು ಬೇರೆ ಬೇರೆ ಕ್ವಶನ್ಸ್ ಗಳನ್ನ ಕೇಳಬಹುದು. ಸೊ ಹಾಗೆ ಈಗ ನೆಕ್ಸ್ಟ್ ನೋಡಿ, ಇದು ಇಂಟಗ್ರೇಷನ್ ಪ್ರಾಬ್ಲಮ್. ಓಕೆ, ನಮಗೆ ಈಗ ಇದುವರೆಗೆ ನೋಡಿದಿರಿ, ಡಿಫ್ರೆನ್ಸಿಯೇಷನ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಗಿದೆ, ಹಾಗೆ ಇಂಟಗ್ರೇಷನ್ ಅಲ್ಲಿ ಬಹಳಷ್ಟು ಪ್ರಾಬ್ಲಮ್ ಆಯ್ತು. ಸೊ ಇಲ್ಲೂ ಕೂಡ ನೋಡಿ, ದಿಸ್ ಇಸ್ ಒನ್ ಆಫ್ ದ ಇಂಟಗ್ರೇಷನ್ ಪ್ರಾಬ್ಲಮ್. ಸೊ ಇಲ್ಲಿ ಏನಾಗುತ್ತೆ, ಈಗ ನೋಡಿ ಸ್ವಲ್ಪ ಇಂಟಗ್ರೇಷನ್ ಪ್ರಾಬ್ಲಮ್ಸ್ಗಳು ಸ್ವಲ್ಪ ಏನಾಗುತ್ತೆ, ಲಿಟ್ಲ್ ಬಿಟ್ ಟಫ್, ಅಂದ್ರೆ ಅದು ಒಂದು ಪರ್ಟಿಕ್ಯುಲರ್ ಮೆಥಡ್ ಅಂತ ಇಲ್ಲ ಅದಕ್ಕೆ. ಹಾಗಾಗಿ ನಮಗೆ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಕ್ವಶನ್ಸ್ಗಳು ಇಲ್ಲಿ ಬರೋ ಸಾಧ್ಯತೆಗಳು ತುಂಬಾ ಇರುತ್ತೆ. ಈಗ ನೋಡಿ, ಇಲ್ಲಿ ಇಂಟೆಗ್ರಲ್ ಆಫ್, ಇಫ್ ಇಂಟೆಗ್ರಲ್ ಆಫ್ ಡಿ ಎಕ್ಸ್ ಬೈ ರೂಟ್ ಎಕ್ಸ್ ಬೈ
root x into x plus 9 is equal to f of x plus constant, then f of x is ಅಂತ ಕೇಳ್ತಾ ಇದ್ದಾರೆ. ಸೊ ಈಗ ಇದರಲ್ಲಿ ನಾವು ರೂಟ್ ಎಕ್ಸ್ ಅನ್ನ ನಾವು ಟಿ ಅಂತ ಇಟ್ಕೊಳ್ಳೋಣ. ನೋಡಿ ಏನಾಗುತ್ತೆ ಟರ್ಮು ಅಂತ ಇಟ್ಕೊಳ್ಳೋಣ. ರೂಟ್ ಎಕ್ಸ್ ಅನ್ನ ಟಿ ಅಂತ ಇಟ್ಕೋಬೇಕು. ಸೊ ಈ ತರ ಫಂಕ್ಷನ್ ಇದ್ದಾಗ ನೋಡಿ ರೂಟ್ ಎಕ್ಸ್ ಅನ್ನ ಟಿ ಅಂತ ಇಟ್ಕೊಂಡ್ರೆ ಸಬ್ಸ್ಟಿಟ್ಯೂಷನ್ ಯಾವ ತರ ಸಬ್ಸ್ಟಿಟ್ಯೂಷನ್ ನಾವು ಮಾಡಬೇಕು ಅನ್ನೋದು ನಮಗೆ ಬೈ ಪ್ರಾಕ್ಟೀಸ್ ಒನ್ಲಿ ವಿ ಕ್ಯಾನ್ ಅಂಡರ್ಸ್ಟ್ಯಾಂಡ್, ಎಸ್ಪೆಷಲಿ ಆನ್ ಇಂಟಗ್ರೇಷನ್. ಸೊ ರೂಟ್ ಎಕ್ಸ್ ಅನ್ನ ಟಿ ಅಂತ ಇಟ್ಕೊಂಡ್ರೆ ಇದೇನಾಗುತ್ತೆ, ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್ ಅಂತ ಆಗುತ್ತೆ. ಸೊ ವೆನ್ ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್, ಸ್ಕ್ವೇರಿಂಗ್ ಆನ್ ಬೋತ್ ಸೈಡ್ಸ್, ಎಕ್ಸ್ ಇಸ್ ಈಕ್ವಲ್ ಟು ಟಿ ಸ್ಕ್ವೇರ್. ಸೊ ಡೆರಿವೇಟಿವ್ ಆಫ್ ಎಕ್ಸ್ ಈಸ್ 1. ಸೊ ಡೆರಿವೇಟಿವ್ ಆಫ್ dx is equal to 2t into dt ಅಂತ ಆಗುತ್ತೆ, because dx by dt is 2t. So we are differentiating with respect to t. So ಯಾಕಂದ್ರೆ we are taking substitution root x is equal to t, x is equal to t square. So ಹಾಗಾಗಿ given integral ಏನಾಗುತ್ತೆ ನೋಡಿ, given integral reduces to dx can be written as 2t dt. Okay, then root x ಅನ್ನ t ಅಂತ ಇಟ್ಕೊಂಡಿದ್ವಿ, x is t square ಅಂತ ಆಗುತ್ತೆ, ಇದು 9 ಅಂತ ಆಗುತ್ತೆ. So t get cancelled. So we are getting 2 constant, take it outside, 2 ಹೊರಗಡೆ ಇಟ್ಕೊಂಡಾಗ ಇದೇನಾಯಿತು, dt divided by t square plus 9 ಅನ್ನೋದನ್ನ 3 square ಅಂತ ಬರೀಬಹುದು. That we know already. Integral of 1 by a square plus x square is, ನಮಗೆ ರಿಸಲ್ಟ್ ಗೊತ್ತಿದೆಯಲ್ವಾ, 1 by a into tan inverse of x by a ಅಂತ. ಸೊ ಈಗ 1 by a tan inverse of x by a ಅಂದ್ರೆ a ಅಂದ್ರೆ 3 ಆಯಿತು. therefore 2 by 3 into tan inverse of x ಅಂದ್ರೆ t by 3. ಸೊ t ಅನ್ನ ನಾವು ಇಲ್ಲಿ ರೂಟ್ x ಅಂತ ತಗೊಂಡ್ರೆ ಆಗ ಆನ್ಸರ್ ಏನಾಗುತ್ತೆ, 2 by 3 tan inverse root x by 3 ಆಗುತ್ತೆ. ಸೊ ದಿಸ್ ಇಸ್ ದಿ ಸೆಕೆಂಡ್ ಒನ್ ಇಸ್ ದ ಕರೆಕ್ಟ್ ಚಾಯ್ಸ್. ಓಕೆ, ಸೊ ಇದು ಇಂಟಗ್ರೇಷನ್ ಮೇಲೆ ನಾವು ತೆಗೆದುಕೊಂಡಿರುವಂತ ಪ್ರಾಬ್ಲಮ್ಸ್ಗಳು. ನೋಡಿ ಇನ್ನೊಂದು ಇಂಟಗ್ರೇಷನ್ ಪ್ರಾಬ್ಲಮ್. ಸೊ ಹಾಗಾಗಿ ನಾವು ವಿ ಕ್ಯಾನ್ ಎಕ್ಸ್ಪೆಕ್ಟ್ ಮೋರ್ ಕ್ವಶನ್ಸ್ ಆನ್ ಇಂಟಗ್ರೇಷನ್ ಅಂಡ್ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ. ಸ್ವಲ್ಪ ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಈಸಿ ಆಗಿರುತ್ತೆ, ಆದ್ರೆ ಇಲ್ಲಿ ಇಂಟಗ್ರೇಷನ್ ಅಲ್ಲಿ ಸ್ವಲ್ಪ ಡಿಫರೆಂಟ್ ಆಗಿರುವಂತ ಚಾನ್ಸಸ್ ಇದ್ದೇ ಇರುತ್ತೆ. ಸೊ ಈಗ ಇದರಲ್ಲಿ ನೋಡಿ, ಫಾರ್ ಎನಿ ವ್ಯಾಲ್ಯೂ ಆಫ್ ಎನ್ ಬಿಲಾಂಗ್ಸ್ ಟು ಐ, the definite integral from 0 to pi e power cos square x cos cube 2n plus 1 into x dx equals ಅಂತ ಇದೆ. ಸೊ ಈ ತರ ಇದ್ದಾಗ ನಮಗೆ ನೆನ್ಪು ಮಾಡ್ಕೋಬೇಕು ಈ ರೂಲ್ ಅನ್ನ. ಯಾವುದು, ಈ 0 to pi ಅಂತ ಇದೆ ಅಂತ ಅಂದ ತಕ್ಷಣ, 0 to pi ಇದೆ ಅಂದ ತಕ್ಷಣ ನಾವು ಈ ನೆನ್ಪು ಮಾಡ್ಕೋಬೇಕು ಇದನ್ನ, ಡೆಫಿನೆಟ್ ಇಂಟಗ್ರಲ್ ಫ್ರಮ್ 0 to 2a f of x into dx is equal to twice of 0 to a, definite of 0 to a f of x into dx if f of 2a minus x is equal to f of x. Okay, is equal to f of x, and 0 if f of 2a minus x is equal to minus f of x. ಇದು ಈ ರಿಸಲ್ಟ್ ಅನ್ನು ನಾವು ನೆನಪು ಮಾಡ್ಕೋಬೇಕು. ಸಪೋಸ್ ನಮಗೆ ಇದು ಕೊಟ್ಟಾಗ, ಈಗ ಈ ರೂಲ್ ಸಪೋಸ್ ಮೈನಸ್ a to a f of x into dx ಅಂತ ಕೊಟ್ಟಾಗ, ನಾವು ಈ ಫಂಕ್ಷನ್, ಈ f of x ಅನ್ನೋದು ಆಡ್ ಫಂಕ್ಷನ್ ಆಗಿದ್ರೆ ಅದು 0 ಆಗುತ್ತೆ, ಈವನ್ ಫಂಕ್ಷನ್ ಆಗಿದ್ರೆ ಟ್ವೈಸ್ ಆಫ್ 0 to a f of x into dx ಆಗುತ್ತೆ. ಸೊ ಆಡ್ ಫಂಕ್ಷನ್ ಮತ್ತೆ ಈವನ್ ಫಂಕ್ಷನ್ ಐಡಿಯಾ ಗೊತ್ತಿದೆ ಅಂತ ಅನ್ಕೊಳ್ತೇನೆ. ಸೊ ಈಗ ಇಲ್ಲಿ ಈ ತರ 0 to pi ಇದೆ ಅಂದ್ರೆ ದಿಸ್ ಇಸ್ ದ ರೂಲ್ ಅಪ್ಲಿಕಬಲ್. ಓಕೆ, ಸೊ ಈಗ ಅಂದ್ರೆ ಪೈ ಅನ್ನು ಹೇಗಂತ ಬರಿಬಹುದು ಅಂತಂದ್ರೆ, ದಿಸ್ ಪೈ ಕ್ಯಾನ್ ಬಿ ರಿಟನ್ ಆಸ್ 2 into pi by 2 ಅಂತ ಬರಿಬಹುದು. ಸೊ a is pi by 2 here. a is pi by 2 because 2 ಕ್ಯಾನ್ಸಲ್ ಆದ್ರೆ ಪೈನೇ ಉಳ್ಕೊಳ್ಳುತ್ತೆ. ಸೊ ಈಗ ನಾನು ಈ f of x ಅನ್ನ ನಾನು ಈ ತರ ತಗೋತೀನಿ. f of x ಅನ್ನ e to the power of cos square x, ಓಕೆ, cos cube 2n plus 1 into x into dx I am going to take like this. ಈಗ ನಾನು ಈ f of 2a minus x ಅಂತ ತಗೋದು ಅಂದ್ರೆ f of 2 into pi by 2 ಅಂದ್ರೆ ನಥಿಂಗ್ ಬಟ್ pi. f of pi minus x I am going to take. This is, ಇದೇನಾಗುತ್ತೆ, this is what, 2a minus x ಅಂದ್ರೆ 2 into pi by 2 minus x. So a ಅಂದ್ರೆ pi by 2, a is pi by 2. So that is equal to, that is pi ನೇ ಆಗುತ್ತೆ, e to the power of cos square pi minus x. Okay,
So then cos cube into 2n plus 1 into x is what? 5 minus x. x is 5 minus x. ಹೀಗೆ. ಸೊ ನಾವು ಇದನ್ನ ಹೀಗೆ ಬರಿಬೋದಾ? ಸೊ ದಿಸ್ ಈಸ್ ಈಕ್ವಲ್ ಟು ಇ ಟು ದ ಪವರ್ ಆಫ್ ಕಾಸ್ ಸ್ಕ್ವೇರ್ ಪೈ ಮೈನಸ್ ಎಕ್ಸ್ ಅಂತಂದ್ರೆ ಇದು ಕಾಸ್ ಆಫ್ ಪೈ ಮೈನಸ್ ಎಕ್ಸ್ 180 ಮೈನಸ್ ಥೀಟಾ ಈಸ್ ಕಾಸ್ ಎಕ್ಸ್. ಸೊ ಹಾಗಾಗಿ ಇದೇನಾಗುತ್ತೆ? ದಿಸ್ ವಿಲ್ ಬಿಕಮ್ ಓಕೆ. ಸೊ ದಿಸ್ ಈಸ್ ಇ ಟು ದ ಪವರ್ ಆಫ್ ಕಾಸ್ ಸ್ಕ್ವೇರ್ ಅಂದ್ರೆ ಸಾರಿ ದಿಸ್ ಈಸ್ ಮೈನಸ್ ಕಾಸ್ ಎಕ್ಸ್ ಅಂತ ಆಗುತ್ತೆ. ಬಿಕಾಸ್ ಕಾಸ್ ಆಫ್ 180 ಮೈನಸ್ ಎಕ್ಸ್ ಈಸ್ ಮೈನಸ್ ಕಾಸ್ ಎಕ್ಸ್. ಯಾಕೆಂದ್ರೆ 180 ಮೈನಸ್ ಎಕ್ಸ್ ಅಂದ್ರೆ ಲೈಸ್ ಇನ್ ದ ಸೆಕೆಂಡ್ ಕ್ವಾಡ್ರೆಂಟ್ ಅಲ್ಲಿ ಸೊ ಈ ಕಾಸ್ ಫಂಕ್ಷನ್ ನೆಗೆಟಿವ್ ಆಗಿರುತ್ತೆ, ಹಾಗಾಗಿ ಮೈನಸ್ ಕಾಸ್ ಎಕ್ಸ್. ಬಟ್ ಇಲ್ಲಿ ಏನಾಗುತ್ತೆ ನೋಡಿ, ದಿಸ್ ಈಸ್ ಕಾಸ್ ಸ್ಕ್ವೇರ್ ಪೈ ಬೈ ಮೈನಸ್ ಎಕ್ಸ್ ಅಂದ್ರೆ ಇದೇನಾಯ್ತು ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್. ಮೈನಸ್ ಕಾಸ್ ಎಕ್ಸ್ ಹೋಲ್ ಸ್ಕ್ವೇರ್ ಅಂತಂದ್ರೆ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ. ಇದನ್ನ ನಾನು ಕಾಸ್ ಕ್ಯೂಬ್ 2n plus 1 into pi minus x if I take. Okay, so ಇದೇನಾಗುತ್ತೆ ನೋಡಿ, ಕಾಸ್ ಕ್ಯೂಬ್ ದಿಸ್ ಈಸ್ ವಾಟ್ 2n plus 1 into pi minus x. ಸೊ ನಾವಿಲ್ಲಿ ಈ ಕಾಸ್ ಕ್ಯೂಬ್ ಪೈ ಮೈನಸ್ ಎಕ್ಸ್ ಅಂತ ತಗೊಂಡ್ರೆ ನಾನು ಕಾನ್ಸ್ಟೆಂಟ್ ಅನ್ನು ಬಿಡ್ತೀನಿ. ಕಾಸ್ ಕ್ಯೂಬ್ ಪೈ ಮೈನಸ್ ಎಕ್ಸ್ ಅಂದ್ರೆ ದಿಸ್ ಈಸ್ ಕಾಸ್ ಆಫ್ ಪೈ ಮೈನಸ್ ಎಕ್ಸ್ ಹೋಲ್ ಕ್ಯೂಬ್. ಓಕೆ, ಸೊ ದಟ್ ಈಸ್ ಮೈನಸ್ ಕಾಸ್ ಆಫ್ ಮೈನಸ್ ಕಾಸ್ ಎಕ್ಸ್ ಹೋಲ್ ಕ್ಯೂಬ್. ಸೊ ಮೈನಸ್ ಕಾಸ್ ಎಕ್ಸ್ ಹೋಲ್ ಕ್ಯೂಬ್ ಅಂದ್ರೆ ದಿಸ್ ಈಸ್ ಮೈನಸ್ ಕಾಸ್ ಕ್ಯೂಬ್ ಎಕ್ಸ್. ಸೊ ಇದು ನಾವು ಹೇಗಂತ ಬರಿಬಹುದು ಅಂದ್ರೆ ಓಕೆ, ದಿಸ್ ಈಸ್ ಇಂಟು ಮೈನಸ್ ಕಾಸ್ ಕ್ಯೂಬ್ ಇಂಟು 2n plus 1 into x ಅಂತ ಬರೀಬಹುದು. ಸೊ ಅವಾಗ ಏನಾಗುತ್ತೆ, ದಿಸ್ ಈಸ್ ದ ರಿಸಲ್ಟ್ ಮೈನಸ್ ಇ ಟು ದ ಪವರ್ ಆಫ್ ಮೈನಸ್ ಕಾಸ್ ಸ್ಕ್ವೇರ್ ಎಕ್ಸ್ ಅಂದ್ರೆ ಈವನ್ ನಂಬರ್ ಅಲ್ವಾ ಪವರ್. ಸೊ ಕಾಸ್ ಸ್ಕ್ವೇರ್ ಎಕ್ಸ್ ಆಗುತ್ತೆ ಇಂಟು ಕಾಸ್ ಕ್ಯೂಬ್ 2n plus 1 into x ಆಗುತ್ತೆ. ಸೊ ಇದೇನಾಯ್ತು, ಎಕ್ಸಾಕ್ಟ್ಲಿ ಈಕ್ವಲ್ ಟು ಮೈನಸ್ ಎಫ್ ಆಫ್ ಎಕ್ಸ್, ದಟ್ ಇಸ್ ದ ಗಿವನ್ ಫಂಕ್ಷನ್. ಇದೇ ಫಂಕ್ಷನ್ ಆಗಿರುತ್ತೆ. ಸೊ ಆವಾಗ ನಮ್ಗೆ ಏನ್ ಬಂತು, ಅಕಾರ್ಡಿಂಗ್ ಟು ದ ಥಿಯರಮ್ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್ 0 ಆಗಬೇಕು whenever we have f of 2a minus x is equal to minus f of x. So 4 is the correct choice. Okay, so here ನಮಗೆ ಇಲ್ಲಿ ನೋಡಿ, ನಾವು ಈ ತರ ಫಂಕ್ಷನ್ ಕೊಟ್ಟಾಗ ಈಗ ಮೈನಸ್ ಎ ಟು ಎ ಅಂತ ಇದ್ರೆ ಆಡ್ ಅಂಡ್ ಈವನ್ ಅಂತ ನೋಡ್ಬೇಕು. ಈ ತರ 0 to pi ಅಂತ ಇದ್ದಾಗ ಸ್ವಲ್ಪ ಡಿಫ್ರೆಂಟ್ ಆಗಿರೋ ಪ್ರಾಬ್ಲಮ್ ಇದು. ಓಕೆ, ಎಫ್ ಆಫ್ ಪೈ ಮೈನಸ್ ಎಕ್ಸ್ ಅಂತ ತಗೋಬೇಕು. ಎಫ್ ಆಫ್ ಪೈ ಮೈನಸ್ ಎಕ್ಸ್ ಅಂತ ತಗೊಂಡ್ರೆ ಮೈನಸ್ ಎಫ್ ಆಫ್ ಎಕ್ಸ್ ಅಂತ ಬಂದ್ರೆ ದಟ್ ವಿಲ್ ಬಿ ಎ 0, ಆಲ್ಸರ್ ವಿಲ್ ಬಿ 0. ಸಾಮಾನ್ಯವಾಗಿ 0 ಇರುತ್ತೆ. ಒಂದ್ ವೇಳೆ ಅದು ಈಗ 0 ಅಲ್ಲ ಅಂತಂದ್ರೆ ಪ್ಲಸ್ ಎಫ್ ಆಫ್ ಎಕ್ಸ್ ಅಂತ ಬಂದ್ರೆ ಅದು ಟ್ವೈಸ್ ಆಫ್ 0 to a ಎಫ್ ಆಫ್ ಎಕ್ಸ್ ಇಂಟು ಟಿ ಎಕ್ಸ್ ಅಂತ ತಗೋಬೇಕು. ಸೊ ಇದು ನಮಗೆ ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್ ಮೇಲೆ ಕೇಳಿರ್ತಕ್ಕಂಥ ಒಂದು ಕ್ವಶನ್. ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇನ್ 1 or 2 questions can be asking on ಪ್ರಾಪರ್ಟೀಸ್ ಆಫ್ ಡೆಫಿನೆಟ್ ಇಂಟೆಗ್ರಲ್ಸ್. ನೋಡಿ, ಕಾನ್ಸೆಪ್ಟ್ ಎಲ್ಲಾ ಏರಿಯಾದ ಮೇಲೂ ಕವರ್ ಆಗುತ್ತೆ, ಅದನ್ನ ಗಮನದಲ್ಲಿ ಇಟ್ಕೋಬೇಕು. ಇಂಟೆಗ್ರೇಷನ್ ಅಂತಂದ್ರೆ ಬರೀ ಇಂಟೆಗ್ರೇಷನ್ ಬೈ ಪಾರ್ಟ್ಸ್ ಅಲ್ಲೇ ಕೊಡಲ್ಲ, ಇಂಟೆಗ್ರೇಷನ್ ಬೈ ಏನು ಸಬ್ಸ್ಟಿಟ್ಯೂಷನ್ ಅಲ್ಲೇ ಕೊಡಲ್ಲ, ಎಲ್ಲಾ ವೈಡರ್ ಪಾರ್ಟ್ ಇರುತ್ತೆ. ಕಂಟಿನ್ಯೂಟಿ ಡಿಫರೆನ್ಷಿಯಬಿಲಿಟಿ ಅಂತಂದ್ರೆ ಪ್ಯಾರಾಮೆಟ್ರಿಕ್ ಡಿಫರೆನ್ಸಿಯೇಷನ್, ಲಾಗರಿಥಮಿಕ್ ಡಿಫರೆನ್ಸಿಯೇಷನ್, ಇಂಪ್ಲಿಸಿಟ್ ಡಿಫರೆನ್ಸಿಯೇಷನ್, ಚೈಲ್ಡ್ ರೂಲ್ ಅಂಡ್ ಪ್ರಾಬ್ಲಮ್ ಆನ್ ಕಂಟಿನ್ಯೂಟಿ ಇನ್ ಡಿಫರೆನ್ಸಿಬಿಲಿಟಿ ಅಂಡ್ ಪ್ರಾಬ್ಲಮ್ ಆನ್ ಕಂಟಿನ್ಯೂಟಿ ವಿಲ್ ಬಿ ಗಿವಿಂಗ್. ಸೊ ಇದು ಅಂದ್ರೆ ಆಲ್ ವೆರೈಟೀಸ್ ಆಫ್ ಕ್ವಶನ್ಸ್ ವಿಲ್ ಬಿ asking. Same question type of the questions will not be asking. So ಈಗ ಇದರಲ್ಲಿ ನೋಡಿ, the coordinates of the foot of the perpendicular drawn from the point 2, 5, 7 on the x-axis are given by 200, 050, 007, 057. The coordinates ಕೊಟ್ಟಿದ್ದಾರೆ. ಈಗ drawn from the point on the x-axis ಅಂತ ಇದೆ. ಆಕ್ಚುಲಿ ನೋಡಿ, ಇದು ಈಗ ಸಪೋಸ್ ಎಕ್ಸ್ ಆಕ್ಸಿಸ್ ಅಂತ ಅಂದ್ರೆ ಈಗ ಸಿಂಪಲ್ ಕ್ವಶನ್ ಇದು. ಆಕ್ಚುಲಿ ನೋಡಿ, ಎಕ್ಸ್ ಆಕ್ಸಿಸ್ ಅಂತಂದ್ರೆ ಹೀಗಿರುತ್ತಪ್ಪ, ಹೀಗಿರುತ್ತೆ. ಓಕೆ, ಸೊ ಎಕ್ಸ್ ಆಕ್ಸಿಸ್ ಅಂದ್ರೆ ಹೀಗೆ. ಎಕ್ಸ್ ಆಕ್ಸಿಸ್ ಅಲ್ಲಿ ಯಾವುದೇ ಪಾಯಿಂಟ್ಸ್ ಗಳು ಕೂಡ ಹೇಗಿರುತ್ತೆ ಅಂತಂದ್ರೆ a, 0, 0 ಅಂತ ಆಗಿರುತ್ತೆ. ಓಕೆ, ಇಲ್ಲಿ ಏನಾಗಿದೆ ಅಂತಂದ್ರೆ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್ ಡ್ರಾನ್ ಫ್ರಮ್ ದ ಪಾಯಿಂಟ್ 257 ಆನ್ ದ ಎಕ್ಸ್ ಆಕ್ಸಿಸ್. 257 ಇಂದ ನೋಡಿ ಇಲ್ಲೆಲ್ಲೋ ಪಾಯಿಂಟ್ ಇದೆ ಅಂತ ಇಟ್ಕೊಳ್ಳೋಣ. 257 ಇಂದ ಇದಕ್ಕೆ ಪರ್ಪೆಂಡಿಕ್ಯುಲರ್ ಅನ್ನ ಡ್ರಾ ಮಾಡಿದರೆ, ಲೆಟ್ ಅಸ್ ಟೇಕ್ ದಿಸ್ ಕನ್ಸಿಡರ್ ಆಸ್ ಅ ಪರ್ಪೆಂಡಿಕ್ಯುಲರ್ ನ ಡ್ರಾ ಮಾಡಿದ್ರೆ ದೆನ್ ದಿ ಕೋಆರ್ಡಿನೇಟ್ಸ್ ಅಂದ್ರೆ ಇದು ಫೂಟ್, ಇದೇನಾಗಿರುತ್ತೆ, ವಾಟ್ ಈಸ್ ಕೋಆರ್ಡಿನೇಟ್ಸ್ ಆಫ್ ಎ ಅಂತ ನೋಡ್ಬೇಕು. ವೆರಿ ಸಿಂಪಲ್. ಎ ಅಂದ್ರೆ ಎಕ್ಸ್ ಕೋಆರ್ಡಿನೇಟ್ ಅಂದ್ರೆ ಇದು ಈ ಪಾಯಿಂಟ್ ಇದೆ ಅಂತಂದ್ರೆ ಏನಾಗಿರುತ್ತೆ, ದಿಸ್ ಇಸ್ ದ ಎಕ್ಸ್ ಕೋಆರ್ಡಿನೇಟ್, ದಿಸ್ ಇಸ್ ದ ವೈ ಕೋಆರ್ಡಿನೇಟ್,
ಅಂಡ್ 7 ಇಸ್ ದ ಜೆಡ್ ಕೋಆರ್ಡಿನೇಟ್. ಹಾಗಾಗಿ ಏನಾಗಬೇಕು, ಎಕ್ಸ್ ಕೋಆರ್ಡಿನೇಟ್ a, 0, 0 ಅಂದ್ರೆ ಇದು ಎಕ್ಸ್ ಕೋಆರ್ಡಿನೇಟ್ ದಿಸ್ ಇಸ್ ಸೇಮ್. ಇದೇನು ಎಕ್ಸ್ ಕೋಆರ್ಡಿನೇಟ್ 2 ಇರುತ್ತೋ ಇದು 2ನೇ ಇರಲೇಬೇಕಲ್ವಾ. ಸೊ ದೇರ್ ಫೋರ್ ದಿಸ್ ವಿಲ್ ಬಿ 2, 0, 0. ಸೊ ದೇರ್ ಫೋರ್ ಆಪ್ಷನ್ ಈಸ್ 1 is the correct choice. Okay. Simple one, and based on basic concept, the question was given. Okay. So lines, straight lines ಮೇಲೆ ಅಂದ್ರೆ especially on 3-dimensional geometry question was asked. ಈಗ ಇದು ನೋಡಿ, ಇದರಲ್ಲಿ ಈಗ the equation of the plane passing through the point coordinate -3, 1, -2, which is the foot of the perpendicular drawn from the origin to the plane ಅಂತ ಇದೆ. ಯಾವ ಪ್ಲೇನ್ ಮೇಲೆ ನೋಡಿ, ವಾಟ್ ಇಸ್ ದ ಇಕ್ವೇಶನ್ ಆಫ್ ದ ಪ್ಲೇನ್ ಅನ್ನೋದನ್ನ ಈಗ ನಾವು ಈ ABCD ಆಪ್ಷನ್ ಅಲ್ಲಿ ಇದೆ. ಈಗ ಜಸ್ಟ್ ಇಫ್ ಯು ರೈಟ್ ದ ಫಿಗರ್, ಕೆಲವೊಮ್ಮೆ ಈ 3D ಜಾಮಿಟ್ರಿ ಅಲ್ಲಿ ಫಿಗರ್ ಹಾಕೊಂಡಾಗ ಯು ವಿಲ್ ಗೆಟ್ ಎನ್ ಐಡಿಯಾ. ನೋಡಿ, ಇದೊಂದು ಪ್ಲೇನ್ ಅಂತ ಇಟ್ಕೊಳ್ಳೋಣ. ಲೆಟ್ ಅಸ್ ಟೇಕ್ ದಿಸ್ ಇಸ್ ಅ ಪ್ಲೇನ್. ಇದೊಂದು ಪ್ಲೇನ್ ಇದೆ ಅಂತ ಇಟ್ಕೊಳ್ಳೋಣ. ಈ ಇಕ್ವೇಶನ್ ಆಫ್ ದ ಪ್ಲೇನ್ ಅನ್ನ ಏನು ಅಂತ ಕೇಳಿದ್ದಾರೆ ಅವರು. ಇಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್ ಅಂತ ಇದೆ, ಒಂದು ಪಾಯಿಂಟ್ ಮೂಲಕ ಹಾದು ಹೋಗಿದೆ. ದಟ್ ಈಸ್ ವಾಟ್, -3, ಓಕೆ, 1, -2. ನಮಗೆ ಗೊತ್ತಿದೆ ಇಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್. ಓಕೆ, ಯಾವುದೋ ಒಂದು ನಾರ್ಮಲ್ ಇದೆ ಅಂತ ಇಟ್ಕೊಂಡ್ರೆ, ಸಮ್ ನಾರ್ಮಲ್ ವೆನ್ ವೆಕ್ಟರ್, ಓಕೆ, ಹೂಸ್ ಕೋಆರ್ಡಿನೇಟ್ಸ್ ಆರ್ ABC, AX + BY + CZ, ABC ಅಂತ ಇಟ್ಕೊಂಡ್ರೆ, ದ equation of the plane passing through a point, okay, this is normal, actually this is normal, ಇದು ನಾರ್ಮಲ್. ಓಕೆ, ಸೊ ಅವಾಗ ಏನಾಗುತ್ತೆ, ಪ್ಲೇನ್ ಪಾಸಿಂಗ್ ಥ್ರೂ ಎ ಪಾಯಿಂಟ್ ಈಸ್, ನಮಗೆ ಗೊತ್ತಿದೆ ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ ದ ಪಾಯಿಂಟ್, ಇದು ನಮಗೆ ಈಕ್ವೇಶನ್ ಗೊತ್ತಿದೆಯಲ್ವಾ. ಈಕ್ವೇಶನ್ ಆಫ್ ದ ಪ್ಲೇನ್, ಓಕೆ, ಈಕ್ವೇಶನ್ ಆಫ್ ದ ಪ್ಲೇನ್ ಪಾಸಿಂಗ್ ಥ್ರೂ x1, y1, z1, okay, and having direction ratios normal, ABC ಅಂತಂದ್ರೆ ಇದು this is the form a into x minus x1 plus b into y minus y1 and plus c into z minus z1 is equal to 0. ಇದು equation of the plane where ABC are the direction ratios of the normal. ಸೊ ಈಗ ಇಲ್ಲಿ ಏನು ಹೇಳಿದ್ದಾರೆ ಅಂತಂದ್ರೆ, ಓಕೆ, ಸೊ ಹಿಯರ್ ಈಗ a ಇಂಟು x ಮೈನಸ್ x1, x1 ಅಂದ್ರೆ 3, x + 3 ಅಂತ ತಗೊಳ್ಳೋಣ, ಪ್ಲಸ್ ಓಕೆ b ಇಂಟು y ಮೈನಸ್ 1 ಬಿಕಾಸ್ ದಿಸ್ y1 is 1 ಪ್ಲಸ್ c ಇಂಟು z + 2 is equal to 0. ಈಗ a ಮತ್ತು b ಮತ್ತು c ಕಂಡುಹಿಡಿಬೇಕು. ಓಕೆ, ಇಲ್ಲಿ ಏನ್ ಹೇಳಿದ್ದಾರೆ ಅಂದ್ರೆ ವಿಚ್ ಈಸ್ ದ ಫೂಟ್ ಆಫ್ ದ ಪರ್ಪೆಂಡಿಕ್ಯುಲರ್, ಇದು ಫೂಟೋ, ಯಾವುದು ಈ ಪಾಯಿಂಟ್ ಫೂಟೋ, ಡ್ರಾನ್ ಫ್ರಮ್ ದ ಆರಿಜಿನ್ ಅಂತ ಇದೆ, ಅಂದ್ರೆ ಇದು 0, 0, 0 ಆರಿಜಿನ್. ಇಲ್ಲಿ ಏನಾಗುತ್ತೆ, ಇದು ನಾರ್ಮಲ್. ಸೊ ನಾರ್ಮಲ್ಲಿನ ಡೈರೆಕ್ಷನ್ ರೇಷಿಯೋಸ್ ಏನು, ದಟ್ ಈಸ್ ನೋಡಿ ಏನಿದೆ ನಮಗೆ ಡೈರೆಕ್ಷನ್ ರೇಷಿಯೋಸ್ ಕಂಡುಹಿಡಿಯೋದು ಹೇಗೆ, x1 y1 ಮತ್ತೆ x1 y1 z1, x2 y2 z2 ಅಂತ 2 ಪಾಯಿಂಟ್ಸ್ ಗಳಿದ್ರೆ ಒಂದು ಲೈನ್ ಮೇಲೆ ಡೈರೆಕ್ಷನ್ ರೇಷಿಯೋಸ್ ಕಂಡುಹಿಡಿಯೋದು ಹೇಗೆ, x2 - x1, y2 - y1, z2 - z1. ದಿಸ್ ಇಸ್ ಆರ್ ದಿ ಡೈರೆಕ್ಷನ್ ರೇಷಿಯೋಸ್. ಸೊ ಈಗ ಇಲ್ಲಿ ಇದೇನಿದೆ ನಾರ್ಮಲ್ ಇದೆಯಲ್ಲ, ಅದರ ಡೈರೆಕ್ಷನ್ ರೇಷಿಯೋಸ್ ಗೊತ್ತಾಗತ್ತೆ. ಇದು x1 y1 z1 ಅಂತ ತಗೊಂಡ್ರೆ, ಇದನ್ನ x2 y2 z2 ಅಂತ ತಗೊಂಡ್ರೆ, ಇದು x2 y2 z2 ಅಂತ ತಗೊಂಡ್ರೆ, ಸೊ x2 - x1 ಅಂದ್ರೆ ಏನಾಯ್ತು, ಇದು ದಿಸ್ ಇಸ್ -3 ಇಂಟು x + 3, ಓಕೆ, ಪ್ಲಸ್ ಓಕೆ 1 ಇಂಟು y - 1 ಪ್ಲಸ್ c ಅಂದ್ರೆ -2 ಇಂಟು z + 2 is equal to 0. ಸೊ ಈಗ ನಾವು ಇದನ್ನ ಸಿಂಪ್ಲಿಫಿಕೇಶನ್ ಮಾಡಿದ್ರೆ ನಮಗೆ ನೋಡಿ ಏನ್ ಬರುತ್ತೆ, -3x ಪ್ಲಸ್ -9 ಮೈನಸ್ ಇರೋದ್ರಿಂದ ಪ್ಲಸ್ y, ಓಕೆ, -1, ಇದು ಮೈನಸ್ ಸಿ ಅಂದ್ರೆ 2 ಆಗುತ್ತಲ್ವಾ, -2z, ಓಕೆ, and -2 into -2 -4 is equal to 0. ಸೊ ಟರ್ಮ್ಸ್ ಗಳನ್ನೆಲ್ಲ ಒಂದ್ ಕಡೆ ತಗೊಳ್ಳಿ, -3x, ಓಕೆ, ಪ್ಲಸ್ y -2z, ಓಕೆ, -9 -1, ಸೊ -10 -4 ಅಂದ್ರೆ -14 is equal to 0. ಅಂದ್ರೆ ಈಗ ನೋಡಿ 14 ಮತ್ತೆ 3 ಇರೋದು, ಈಗ ನೋಡಿ ಇದೊಂದೇ ಆಪ್ಷನ್ 14 ಇರೋದು.
ಸೊ 36 ಅಲ್ಲಿ ಏನಾಗುತ್ತೆ? ಸೊ ದಿಸ್ 2 ಇಸ್ ದ ಕರೆಕ್ಟ್ ಚಾಯ್ಸ್. ಅಂದ್ರೆ ಟೇಕಿಂಗ್ ಮೈನಸ್ ಔಟ್ ಸೈಡ್ 3x minus y plus 2z plus 14 is equal to 0. ಸೊ ಇದು ಏನು? ಆಪ್ಷನ್ ಬಿ. ನಾವು ಇಲ್ಲಿ ತಕ್ಷಣನೇ ನಾವು ಇಲ್ಲಿ ಈ ಐಡಿಯಾಸ್ ಅನ್ನ ಯೂಸ್ ಮಾಡಿಕೊಂಡು, ಅಂದ್ರೆ ಈಕ್ವೇಶನ್ ಆಫ್ ದ ಪ್ಲೇನ್ ನೋಡ್ಕೊಂಡು ನಾವು ವರ್ಕೌಟ್ ಮಾಡಬೇಕು. ಓಕೆ, ಸೊ ಆಮೇಲೆ ಇನ್ನೊಂದು ಏನು ಅಂತಂದ್ರೆ, ನೀವು ಇಷ್ಟೆಲ್ಲ ವರ್ಕೌಟ್ ಮಾಡೋದ್ರ ಬದಲು, ಓಕೆ, ಸೊ ನೇರವಾಗಿ ಈ ಆಪ್ಷನ್ ಕೊಟ್ಟಾಗ ಗೊತ್ತಾಗುತ್ತೆ. ಈಗ ನೋಡಿ, ಈ ಇದಿದೆಯಲ್ಲ, ಇದು ಎ ಬಿ ಸಿ ಇದೆಯಲ್ಲ. ಸೊ ಇನ್ ದ ಈಕ್ವೇಶನ್ ಆಫ್ ದ ಪ್ಲೇನ್ ax plus by plus cz is equal to d ಅಂತಂದ್ರೆ ಎ ಬಿ ಸಿ ಏನ್ ರೆಪ್ರೆಸೆಂಟ್ ಮಾಡುತ್ತೆ ಅಂತಂದ್ರೆ, ದೇ ಆರ್ ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್. ಇದು ಇಂಪಾರ್ಟೆಂಟ್. ಕೋಎಫಿಷಿಯಂಟ್ಸ್ ಆಫ್ ಎಕ್ಸ್ ವೈ ಜೆಡ್, ದಟ್ ಈಸ್ ABC, represent the direction ratios of the normal. ಸೊ ಇಲ್ಲಿ ನೋಡಿ, ಡೈರೆಕ್ಷನ್ ರೇಷಿಯೋಸ್ ಆಫ್ ನಾರ್ಮಲ್ ಏನ್ ಬರುತ್ತೆ ಅಂತಂದ್ರೆ -3, -1, -2 ಅಂತ ಗೊತ್ತಾಗುತ್ತೆ. -3, -1, ಸಾರಿ -3, 1, -2. ಇದು ಹೀಗೂ ಆಗ್ಬೋದು. ಡೈರೆಕ್ಷನ್ ರೇಷಿಯೋಸ್ 3, -1, 2 ಆಗ್ಬೋದು. ಸೊ ಆ ಡೈರೆಕ್ಷನ್ ರೇಷಿಯೋಸ್ ಇರೋದು ಇದೊಂದೇ ಆಪ್ಷನ್ ಅಲ್ಲಿ, 3, -1, 2. ಉಳಿದಿರೋದ್ರಲ್ಲಿ ಎಲ್ಲೂ ಇಲ್ಲ ನೋಡಿ, ಇದು ಇಲ್ಲ. ಆಪ್ಷನ್ ಎ ನಲ್ಲೂ ಇಲ್ಲ, ಆಪ್ಷನ್ ಬಿ ನಲ್ಲೂ ಇಲ್ಲ, ಡಿ ನಲ್ಲೂ ಇಲ್ಲ. ನೋಡಿ, ಇದು 3, 2 ಇದು ಕೂಡ ಇಲ್ಲ. ಇದೊಂದೇ ಆಪ್ಷನ್ ಸೂಟಬಲ್. ತಕ್ಷಣ ನಾವು ಹೇಳ್ಬೋದು, ಓಕೆ, ನಮಗೆ ಐಡಿಯಾಸ್ ಮತ್ತು ಕಾನ್ಸೆಪ್ಟ್ಸ್ ಗೊತ್ತಿದ್ರೆ, ಅಂದ್ರೆ ಡೈರೆಕ್ಷನ್ ರೇಷಿಯೋಸ್ ಇಟ್ಕೊಂಡೇನೆ ನಾವು ಇದೇ ಈಕ್ವೇಶನ್ ಆಫ್ ದ ಪ್ಲೇನ್ ಅಂತ ಹೇಳಿ. ಬಟ್ ಏನಾಗುತ್ತೆ, ಕೆಲವೊಮ್ಮೆ ಇದು 3x - y plus 2z 14, ಇನ್ನೊಂದು ಇದು ಈಕ್ವೇಶನ್ 3x - y plus 2z, ಇನ್ನೊಂದೇನೋ +17 is equal to 0 ಆಪ್ಷನ್ ಇದ್ರೆ, ಆವಾಗ ನಾವು we have to work out like this. ಓಕೆ, ಎಲಿಮಿನೇಷನ್ ಟೆಕ್ನಿಕ್ಸ್ ಕೂಡ ನಾವು ಯೂಸ್ ಮಾಡಬೇಕು. ದಟ್ ಈಸ್ ಒನ್ಲಿ ಬೈ ಪ್ರಾಕ್ಟೀಸ್ ಮಾಡ್ತಾ ಮಾಡ್ತಾ ನಮಗೆ ಆ ಐಡಿಯಾ ಗೊತ್ತಾಗ್ತಾ ಹೋಗುತ್ತೆ. ಓಕೆ, ನಾವು ಇದರಲ್ಲಿ ಈಗ ನೋಡಿ, ದ ವ್ಯಾಲ್ಯೂ ಆಫ್ ಆಲ್ಫಾ ಫಾರ್ ವಿಚ್ ಕ್ವಶನ್ ನಂಬರ್ 37 ನಾನು ಡಿಸ್ಕಸ್ ಮಾಡ್ತಾ ಇದ್ದೀನಿ. ದ ವ್ಯಾಲ್ಯೂ ಆಫ್ ಆಲ್ಫಾ ಫಾರ್ ವಿಚ್ ದ ಲೈನ್ಸ್ x - 1/2 equals y - 1/3 and 1 - 3z by alpha and x plus 1/2, 3y - 5/2, z - 4/3 are perpendicular to each other ಅಂತ ಇದೆ. ಈ ಇದೇನಾಗಿದೆ ಕ್ವಶನ್ ಇದೆಯಲ್ಲ ಅದು, ಸೊ ಈಗ ಇಲ್ಲಿ ಏನಾಗಿದೆ ಅಂದ್ರೆ ಕ್ವಶನ್ ಪ್ರಾಪರ್ ಆಗಿಲ್ಲ. ಇದು ದಿಸ್ ಒನ್, ಇದು ಪ್ರಾಪರ್ ಆಗಿಲ್ಲ. ಅಂದ್ರೆ ನಮಗೆ ಪ್ರಾಪರ್ ಆಗಿಲ್ಲ ಅಂತಂದ್ರೆ ಹೇಗ್ ಬರಬೇಕು ಅಂತಂದ್ರೆ, x - x1 by a, okay, is equal to y - y1 by b is equal to z - z1 by c. ಈ ಫಾರ್ಮಲ್ ಇರಬೇಕು. ಬಟ್ ಇದು ಇಲ್ಲ ನೋಡಿ, ಇಲ್ಲಿ 2y - 1 ಅಂತ ಇದೆ, 1 - 3z ಅಂತ ಇದೆ. ಸೊ ದಟ್ ಶುಡ್ ಬಿ ರಿಟನ್ ಇನ್ ದಿ ಪ್ರಾಪರ್ ಫಾರ್ಮ್. ಸೊ ಈಗ ನಾನು ಅದನ್ನ ಹೇಗ್ ಬರಿತೀನಿ ಅಂತಂದ್ರೆ, ಓಕೆ, ಫಸ್ಟ್ ನೋಡಿ x - 1/2 ಅಂತ ಬರ್ಕೊಳ್ತೀನಿ, ಇಸ್ ಈಕ್ವಲ್ ಟು, ಓಕೆ, ಸೊ 2y - 1 ಅನ್ನ 2 ಕಾಮನ್ ತಗೊಂಡು y - 1/2 ಅಂತ ಬರ್ಕೋತೀನಿ, ಡಿವೈಡೆಡ್ ಬೈ 3 ಅಂತ. ಸೊ ಇದನ್ನ ಈ 1 - 3z ಅಂತ ಇದೆಯಲ್ಲ, ಅದನ್ನ ನಾನು ಏನ್ ಮಾಡ್ತಿದ್ದೀನಿ ಅಂತಂದ್ರೆ, ಸೊ ಮೈನಸ್ ಹೊರಗಡೆ ಇಟ್ಕೊಂಡು 3 - 3 ಹೊರಗಡೆ ಇಟ್ಕೊಳ್ತೀನಿ, -3 ಹೊರಗಡೆ ಇಟ್ಕೊಂಡು z ಮೈನಸ್, ನೋಡಿ ದಟ್ ಈಸ್ -3, ದಿಸ್ ಈಸ್ z ಮೈನಸ್ 1/3 ಬರ್ಕೋತೀನಿ ಹೀಗೆ. ಸೊ ನಾವು ಮಲ್ಟಿಪ್ಲೈ ಮಾಡಿದ್ರೆ -3 ಅದೇ ಬರಬೇಕು, -3z ಪ್ಲಸ್ 1 ಆಗುತ್ತೆ. ಸೊ ಡಿವೈಡೆಡ್ ಬೈ ಆಲ್ಫಾ ಅಂತ ಇಟ್ಕೊಳ್ತೀವಿ. ಸೊ ಐ ಆಮ್ ರೈಟಿಂಗ್ ದಿಸ್ ಆಸ್ ಎ ಪ್ರಾಪರ್ ಆಗಿ ಬರಿತಾ ಇದ್ದೀನಿ. ಸೊ x - 1/2 ಇಸ್ ಈಕ್ವಲ್ ಟು, ಇದನ್ನ ಹೇಗೆ ಬರಿಬಹುದು, y - 1/2 ಡಿವೈಡೆಡ್ ಬೈ 3/2 ಅಂತ ಬರಿಬಹುದು. ದಿಸ್ ಈಸ್ ಟು ಬಿ ರಿಟನ್ ಆಸ್ z - 1/3 ಡಿವೈಡೆಡ್ ಬೈ ಆಲ್ಫಾ ಬೈ -3 ಅಂತ. ಓಕೆ, ಸೊ ಈಗ ಏನಾಗುತ್ತೆ ನೋಡಿ, ದಟ್ ಈಸ್ ಆಲ್ಫಾ ಬೈ -3 ಅಂದ್ರೆ -α/3. ಸೊ ಇದು ಈಗ a1 ಆಯ್ತು, ಇದು b1 ಆಯ್ತು, ಇದು c1 ಆಯ್ತು ಅಂತ ಇಟ್ಕೊಳ್ಳೋಣ. ಓಕೆ, ನೆಕ್ಸ್ಟ್ ಇಕ್ವೇಶನ್ ಏನಿದೆ ಅಂತಂದ್ರೆ ಅದನ್ನು ಪ್ರಾಪರ್ ಆಗಿಲ್ಲ. ಸೊ ಐ ಆಮ್ ರೈಟಿಂಗ್ ದಿ ಸೆಕೆಂಡ್ ಇಕ್ವೇಶನ್ ನೋಡಿ, x + 1, ಓಕೆ, ಡಿವೈಡೆಡ್ ಬೈ 2 ಅಂತ ಆಯ್ತು. ಸೊ 3y - 3 ಕಾಮನ್ ತಕೊಂಡ್ರೆ y - 5/3 ಅಂತ ಆಯ್ತು. ಸೊ ಡಿವೈಡೆಡ್ ಬೈ 2 ಆಗುತ್ತೆ. ದಟ್ ಈಸ್ z - 4 ಡಿವೈಡೆಡ್ ಬೈ 3 ಅಂತ ಆಗುತ್ತೆ. ಸೊ ದಿಸ್ ಯು ಕ್ಯಾನ್ ರೈಟ್ x + 1/2 that is equal to y -
5/3 divided by 2/3. So that is equal to z minus 4/3 ಆಯ್ತು. ಸೊ ಈಗ ಇದು ನೋಡಿ A2 ಆಯ್ತು, ಇದು B2 ಆಯ್ತು, ಇದು C2 ಆಯ್ತು. 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತಂದ್ರೆ, ಈಗ 2 ಲೈನ್ಸ್ ಪರ್ಪೆಂಡಿಕ್ಯುಲರ್ ಆಗಿರುತ್ತೆ ಅಂತಂದ್ರೆ ವಾಟ್ ಇಸ್ ದ ಕಂಡೀಷನ್ ಇನ್ 3D ಜಾಮೆಟ್ರಿ? ಸಮ್ ಆಫ್ ದ 2 ಲೈನ್ಸ್ ಆರ್ ಪರ್ಪೆಂಡಿಕ್ಯುಲರ್ ಅಂತ ಕೊಟ್ಟಿದಾರಲ್ಲಿ. ಹಾಗಾಗಿ ಸಮ್ ಆಫ್ ದಿ ಪ್ರಾಡಕ್ಟ್ಸ್ ಆಫ್ ದಿ ವಾಟ್ ಇಸ್ ದ ಕಾನ್ಸೆಪ್ಟ್? ಸಮ್ ಆಫ್ ದಿ ಪ್ರಾಡಕ್ಟ್ಸ್ ಆಫ್ ದಿ products of the direction ratios is equal to 0. ಅಂದ್ರೆ A1 into B1, A1 into A2 plus B1 into B2 plus C1 into C2 is equal to 0. ಸೊ ಈಗ ನಾವು ಇಲ್ಲಿ ಏನಾಗುತ್ತೆ, ಈಗ ಆ ಕಾನ್ಸೆಪ್ಟ್ ಅನ್ನ ಇಲ್ಲಿ ಬರೆದ್ರೆ A1 into E2, B1 into B2 ಅಲ್ಲಿ ಬರೆದ್ರೆ ಏನಾಗುತ್ತೆ? See, this is I am writing. So that is A1 ಅಂದ್ರೆ 2, A2 ಅಂದ್ರೆ 2 plus ಇದು B1 ಅಂದ್ರೆ 3/2 and B2 ಅಂತಂದ್ರೆ 2/3 and plus C1 ಅಂತಂದ್ರೆ minus alpha/3 into, so next C2 ಅಂತಂದ್ರೆ 3 is equal to 0. Okay, the value of alpha for which ಅಂತಂದಾಗ ಸಿಂಪ್ಲಿಫಿಕೇಶನ್ ಮಾಡ್ಕೋಬೇಕು. ಸೊ ನೋಡಿ ಇಲ್ಲಿ ದಿಸ್ ಇಸ್ 2 into 2 4 ಆಗುತ್ತೆ, ಇದು 2 2 ಕ್ಯಾನ್ಸಲ್ ಆಗುತ್ತೆ, 3 3 ಕ್ಯಾನ್ಸಲ್ ಆಗುತ್ತೆ, ಇದಿಷ್ಟು ಸೇರಿ 1 ಆಗುತ್ತೆ, ಇದಿಷ್ಟು ಸೇರಿ ದೆನ್ ಮೈನಸ್ ಆಲ್ಫಾ ಬೈ 3 3 ಕ್ಯಾನ್ಸಲ್ ಆಗುತ್ತೆ. ಸೊ ಅಲ್ಲಿಗೆ ಏನಾಯ್ತು? 4 + 1 5 minus alpha is equal to 0. therefore alpha is equal to 5 ಆಗುತ್ತೆ. ಸೊ ಇದು ಏನು ಕ್ವಶನ್ ನಂಬರ್ 37. ಸೊ ಆಪ್ಷನ್ ಡಿ is the correct choice. Okay, so 38 ಡಿಸ್ಕಸ್ ಮಾಡೋದು ನೋಡಿ, ಅದನ್ನ ಕ್ವಶನ್ ಏನಿದೆ ಅಂತ ಮತ್ತೆ ನಾನು ಸೆಕೆಂಡ್ ಸೆಷನ್ ಅಲ್ಲಿ ಇದನ್ನ ಕಂಟಿನ್ಯೂ ಮಾಡ್ತೀನಿ. ಸೊ ಏನ್ ಕ್ವಶನ್ ಹೇಳ್ತಾ ಇದೆ ಅಂದ್ರೆ, ಡೈರೆಕ್ಷನ್ cosines of the line 6x minus 2 is equal to 3y plus 1 is equal to 2z minus 2 r ಅಂತ ಇದೆ. ಆಕ್ಚುಲಿ ಪ್ರಾಪರ್ ಆಗಿಲ್ಲ ಇದು ಇಕ್ವೇಶನ್. ಸೊ ಇಕ್ವೇಶನ್ ಅನ್ನ ಪ್ರಾಪರ್ ಆಗಿ ನಾವು ಬರ್ಕೊಳ್ಬೇಕು. ಸೊ ಪ್ರಾಪರ್ ಆಗಿ ಬರ್ಕೊಂಡ ಮೇಲೆ ನಮಗೆ ಐಡಿಯಾ ಬರುತ್ತೆ. ಅಂದ್ರೆ ಬಟ್ ಇಲ್ಲಿ ಡಿನಾಮಿನೇಟರ್ ಇಲ್ಲ, x minus x1 by a, y minus y1 by b, z minus z1 by c. What is